ಎಲ್ಲರಿಗೂ ನಮಸ್ಕಾರ. ಸಂಸ್ಕೃತಿ ಪರಂಪರೆ ಚಿಂತನೆಯ ಮೊದಲ ಪ್ರಯತ್ನವಾಗಿ ವಿಶ್ವಕರ್ಮರು ಬ್ರಾಹ್ಮಣರೇ, ಕಮ್ಮೆ ಬ್ರಾಹ್ಮಣನೆಂದು ತಿಳಿಯಲ್ಪಟ್ಟ ಬಸವಣ್ಣನವರು ವಿಶ್ವಕರ್ಮ ಬ್ರಾಹ್ಮಣ ಕುಲದವರೇ, ಈ ಒಂದು ಚಿಂತನೆಯ ಕುರಿತಾಗಿ ಒಂದು 5 ಅಥವಾ 6 ವಿಡಿಯೋಗಳಲ್ಲಿ ನಾನು ಒಂದು ಸವಿಸ್ತಾರವಾದ ವಿಷಯ ಮಂಡನೆಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದು ಮೊದಲನೆಯ ಕಂತು, ವಿಡಿಯೋ 1. ವೇದ ಸಾಹಿತ್ಯದಲ್ಲಿ ಋಭು, ತ್ವಷ್ಟಾರ, ವಿಶ್ವಕರ್ಮ ಕುರಿತ ಮಿತ್. ಬಸವಣ್ಣನವರು ವಿಶ್ವಕರ್ಮ ಬ್ರಾಹ್ಮಣರು ಎಂಬ ಒಂದು ವಾದ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಲೇಖನ ಬರಹಗಳ ರೂಪದಲ್ಲಿಯೂ ಘನಧ್ವನಿಸತೊಡಗಿದೆ. ಬಸವಣ್ಣನೊಬ್ಬ ಕಮ್ಮೆ ಕುಲದ ಅಥವಾ ಆಗಮಿಕ ಬ್ರಾಹ್ಮಣ ಇರಬಹುದೆಂದು ಸಾಮಾನ್ಯವಾಗಿ ನಂಬಿದ್ದ ನನಗೆ ಈ ಮೇಲಿನ ಕೂಗು ಚಕಿತಗೊಳಿಸಿತು ಮತ್ತು ಕುತೂಹಲವನ್ನು, ಆಸಕ್ತಿಯನ್ನು ಹೆಚ್ಚಿಸಿತು. ಈ ಕಾರಣದಿಂದ ಈ ವಿಷಯವನ್ನು ಗಂಭೀರವಾಗಿ ಅಧ್ಯಯನಕ್ಕೊಳಪಡಿಸಬೇಕೆಂದು ತೀರ್ಮಾನಿಸಿ ಈ ವಿಡಿಯೋ ಉಪನ್ಯಾಸವನ್ನು ಮಂಡಿಸುತ್ತಲಿದ್ದೇನೆ. ಮೊದಲು, ವಿಶ್ವಕರ್ಮ ಎಂದರೇನು? ಇದು ಒಂದು ನಿರ್ದಿಷ್ಟ ವೃತ್ತಿಯ ಜನಸಮುದಾಯದ ಸೂಚಕವೇ? ಇದಕ್ಕಿರುವ ವೇದೋಪನಿಷತ್ ಪ್ರಮಾಣಗಳೇನು? ಅವು ಏನನ್ನು ದೃಢಪಡಿಸುತ್ತವೆ? ಇದರ ಜತೆಗೆ ಕಮ್ಮೆ ಕುಲದವರು ವಿಶ್ವಕರ್ಮರೇ ಎಂದೂ ಪರಿಶೀಲಿಸಿ ಬಸವಣ್ಣನವರು ವಿಶ್ವಕರ್ಮ ಬ್ರಾಹ್ಮಣರೇ ಅಲ್ಲವೇ ಎಂಬ ಕುರಿತು ನಿರ್ಣಯಕ್ಕೆ ಬರುವುದು. ಒಟ್ಟಿನಲ್ಲಿ ಬಸವಣ್ಣ ವಿಶ್ವಕರ್ಮ ಬ್ರಾಹ್ಮಣ ಹೌದೇ ಅಲ್ಲವೇ ಎಂಬ ಚರ್ಚೆ ವಿಶ್ವಕರ್ಮ ಪರಂಪರೆಯ ಏಳು ಬೀಳುಗಳ ಕುರಿತ, ಅವರ ಪುರಾಣ ಕಲ್ಪನೆಗಳ ಕುರಿತ ಅಧ್ಯಯನಕ್ಕೆ ತೊಡಗುವಂತೆ ಮಾಡಿದೆ. ಅಂಥ ಒಂದು ಪುಟ್ಟ ಪ್ರಯತ್ನವನ್ನು ಇಲ್ಲಿ ನಾನು ಮಾಡಿದ್ದೇನೆ. ನಿರ್ಣಯಕ್ಕೆ ಬರುವ ಪೂರ್ವದಲ್ಲಿ ನಾನು ಹೊಂದಿರುವ ಸಾಮಗ್ರಿಗಳನ್ನು ಒಳಹೊಕ್ಕು ನೋಡಿ ಅದರ ವಿವರವನ್ನು ತಮ್ಮ ಮುಂದೆ ಯಥಾವತ್ತಾಗಿ ಹರಡುತ್ತಾ ಹೋಗುವೆ. ಆ ನಂತರ ನಿರ್ಣಯ. ಇದು ಹಲಕೆಲ ವಿಡಿಯೋಗಳಲ್ಲಿ ಮುಗಿಯುತ್ತದೆ. ಇದು ಕೇವಲ ವಿಶ್ವಕರ್ಮ ಸಮುದಾಯಕ್ಕೆ ಮಾತ್ರ ಆಸಕ್ತಿಯ ವಿಷಯವಲ್ಲ, ಒಟ್ಟು ಭಾರತೀಯ ಪರಂಪರೆಯ ಪ್ರಮುಖ ಪ್ರಶ್ನೆಗಳಲ್ಲಿ ಇದೂ ಒಂದು. ಭಾರತೀಯ ಪರಂಪರೆಗೆ, ಸಂಸ್ಕೃತಿಗೆ ಸಹಸ್ರಾರು ವರ್ಷಗಳ ಕಾಲ ತಮ್ಮ ನೈಪುಣ್ಯ, ಶ್ರಮ, ಧಾರೆ ಎರೆದು ಇತಿಹಾಸದುದ್ದಕ್ಕೂ ತುಳಿತಕ್ಕೊಳಗಾಗಿಯೂ ಮತ್ತೆ ಜಾತಿ ವರ್ಣ ಶ್ರೇಷ್ಠತೆಯ ವ್ಯಸನದಿಂದ, ಹತಾಶೆಯಿಂದ, ಕೋಪದಿಂದ ತಮ್ಮ ಪ್ರಾಚೀನ ಚರಿತ್ರೆಯ ಬೇರುಗಳನ್ನು ಶೋಧಿಸಿಕೊಳ್ಳುವ ಉಮೇದಿನಲ್ಲಿ ತಾವೂ ಬ್ರಾಹ್ಮಣರು ಮಾತ್ರವೇಕೆ, ಅವರಿಗೂ ಮೇಲು ಶ್ರೇಷ್ಠ ಎಂಬ ವಾದ ಹೂಡುವಲ್ಲಿ ಪುರಾಣ ಚರಿತ್ರೆಯ ಎಳೆಗಳನ್ನು ಅತ್ತಿತ್ತ ಎಳೆದಾಡುವ, ಅದು ನಮ್ಮದೇ, ಇದು ನಮ್ಮದೇ ಎಂದು ವಾದಿಸುವ, ತಾಕೀತು ಮಾಡುವ ಭರಾಟೆಯಲ್ಲಿ ಗ್ರೀಕ್ ಕಲೆಯು ವಿಶ್ವಕರ್ಮರದೇ, ಬುದ್ಧನೂ ಶಂಕರನೂ ಬಸವನೂ ವಿಶ್ವಕರ್ಮರೇ, ತುಸು ಹೆಚ್ಚು ಕಡಿಮೆ ಭಾರತದ ಒಟ್ಟು ಪರಂಪರೆಯ ಭೂಮಿಕೆಯೇ ವಿಶ್ವಕರ್ಮ ಎಂಬಂಥ ಬಾಂಬುಗಳನ್ನು ಸಿಡಿಸಿದ ಈ ಚರಿತ್ರೆಯನ್ನು ಬಿಡಿಸಿ ನಮಗೆ ನಾವೇ ವಿವರಿಸಿಕೊಳ್ಳಬೇಕಾಗಿದೆ. ಯಾವುದು ನಿಜ, ಯಾವುದು ಹುಸಿ, ಯಾವುದು ಕೇವಲ ಊಹಾಪೋಹ ಎಂಬುದನ್ನು ಗಮನಿಸಬೇಕಾಗಿದೆ. ಆದ್ದರಿಂದ ಸಹೃದಯರು ಇದನ್ನು ಒಂದು ಜಾತಿಯ ವಿಷಯವಾಗಿ ನೋಡದೆ ಒಟ್ಟು ಭಾರತೀಯ ಪರಂಪರೆಯ ಪ್ರಶ್ನೆಯಾಗಿ, ಯಾವುದೇ ಜಾತಿ ಪ್ರೇಮ, ಜಾತಿ ವಿರೋಧ ಇಲ್ಲದ ನಿರ್ಲಿಪ್ತ ಮನದಿಂದ, ಜಾತಿ ವರ್ಣ ನಿರಸನ ಮನದಿಂದ ಆಲಿಸಿ ಪ್ರತಿಕ್ರಿಯಿಸಬೇಕೆಂದು ನಾನು ಮೊದಲೇ ಎಲ್ಲ ಸಹೃದಯರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ನನ್ನ ಸಾಮಗ್ರಿಗಳು ಮುಖ್ಯವಾಗಿ ಋಗ್ವೇದ ಸಂಹಿತೆಗಳು, ಉಪನಿಷತ್ತುಗಳು ಮತ್ತು ಇವುಗಳ ಮೇಲಿನ ಪ್ರಾಚೀನ ಆಂಗ್ಲ ವಿದ್ವಾಂಸರ ಮತ್ತು ಭಾರತೀಯ ಕೆಲವು ವಿದ್ವಾಂಸರ ಅಧ್ಯಯನಗಳು. ವಿಶ್ವಕರ್ಮ ಆ್ಯಂಡ್ ಹಿಸ್ ಡಿಸೆಂಡೆಂಟ್ಸ್ ಆ್ಯಂಡ್ ಮಲ್ಟಿಪಲ್ ರಿಯಾಲಿಟಿ ಇನ್ ಸೋಷಿಯಲ್ ಕಾಂಟೆಕ್ಸ್ಟ್ ಆಫ್ ಡಿಗ್ರೇಡೇಷನ್ ಆಫ್ ವಿಶ್ವಕರ್ಮಾಸ್ ಎಂಬ 2 ಸಂಶೋಧನಾ ಕೃತಿಗಳು. 3ನೇದು ಸಿಂಬಾ ಜೋಶಿಯವರ ಬರಹಗಳು. 4ನೇದು ಮೋನಿಯರ್ ವಿಲಿಯಮ್ಸ್ ಮತ್ತು ಅಮರಸಿಂಹನ ಅಮರಕೋಶ. 5ನೇದು ದಕ್ಷಿಣ ಭಾರತದ ಶಾಸನ ಸಂಪುಟಗಳಲ್ಲಿ, ಮುಖ್ಯವಾಗಿ ಎಪಿಗ್ರಾಫಿಯಾ ಕರ್ನಾಟಕದ ಸಂಪುಟಗಳು ಮತ್ತು ಹಂಪಿ ವಿಶ್ವವಿದ್ಯಾಲಯ ಪ್ರಕಟಿಸಿದ ಶಾಸನ ಸಂಪುಟಗಳು, ಸುಮಾರು ಒಂದು 20 ಸಂಪುಟಗಳು. ಎಡ್ಗರ್ ಥರ್ಸ್ಟನ್ ಮತ್ತು ರಂಗಾಚಾರಿಯವರ ದ ಕ್ಯಾಸ್ಟ್ ಅಂಡ್ ಟ್ರೈಬ್ಸ್ ಆಫ್ ಸದರನ್ ಇಂಡಿಯಾ ಎಂಬ 7 ಸಂಪುಟಗಳಲ್ಲಿ ಸಂಪುಟ 1 ಮತ್ತು 3ನೇ ಸಂಪುಟಗಳು. 7ನೇದು ಅರವಿಂದೋ ಅವರ ದ ಸೀಕ್ರೆಟ್ ಆಫ್ ದಿ ವೇದಾಸ್, GS ದೀಕ್ಷಿತ್ ಅವರ ದಿ ಲೋಕಲ್ ಗವರ್ಮೆಂಟ್ ಇನ್ ದ ಮಿಡವಿಯಲ್ ಕರ್ನಾಟಕ,
ಆಮೇಲೆ ಶಂಕರ ದಿಗ್ವಿಜಯ ಮತ್ತಿತರ ಕೃತಿಗಳನ್ನು ನಾನಿಲ್ಲಿ ಬಳಸಿಕೊಂಡಿದ್ದೇನೆ. ಮೊದಲಿಗೆ ಋಗ್ವೇದ ಸೂಕ್ತಗಳನ್ನು ನಾವು ಗಮನಿಸೋಣ. ಋಗ್ವೇದ ಸಂಹಿತಾ ಭಾಗ 15ರಲ್ಲಿ ಸಮಿತ್ ಎಂಬ 4ನೇ ಸೂಕ್ತದಲ್ಲಿ ಬರುವ ತ್ವಷ್ಟಾರನ ಕುರಿತ ಒಂದು ವಿವರಣೆ ಕಥೆಗಳು ಈ ತರ ಬರ್ತವೆ. ತನ್ನಸ್ತು ರೀಪಮಧ ಪೋಷಯಿತ್ನು ದೇವ ತ್ವಷ್ಟರ್ವೀರರಾಣ ಶಸ್ವ ಯಥೋ ವೀರ ಕರ್ಮಣ್ಯ ಸುಧಕ್ಷೋ ಯುಕ್ತಗ್ರಾವ ಜಾಯತೆ ದೇವ ಕಾಮ ಅಂತೇಳಿ ಪುಟ 733. ಹೀಗೆ ಇರುವ ಋಕ್ಕಿಗೆ ಸಾಯಣ ಭಾಷ್ಯ ಮತ್ತಿತರ ಅರ್ಥ ವಿವರಣೆಗಳಿವೆ. ಈ ಋಕ್ಕಿನಲ್ಲಿ ತ್ವಷ್ಟೃ ಎಂಬ ದೇವತೆಯನ್ನ ಸ್ತುತಿಸಿ ಯೋಗ್ಯನಾದ ಪುತ್ರನನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥನೆ. ಇಲ್ಲಿ ಕೇಳುಗರು ಈ ತ್ವಷ್ಟೃ ಮತ್ತು ಋಭುಗಳ ಕುರಿತಾದ ವಿವರವನ್ನ ಸ್ವಲ್ಪ ಗಂಭೀರವಾಗಿ ಆಲಿಸಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ ತ್ವಷ್ಟೃ ಎಂಬ ದೇವತೆಯನ್ನು ಸ್ತುತಿಸಿ ಯೋಗ್ಯನಾದ ಪುತ್ರನನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥನೆ. ಭಾಷ್ಯಕಾರರು ತ್ವಷ್ಟ ಎಂಬ ಪದವನ್ನ ಸೃಷ್ಟಿಕರ್ತನೆಂದು ಅರ್ಥೈಸಿದ್ದಾರೆ. ತ್ವಷ್ಟೃ ದೇವತೆಯು ರೂಪಗಳಿಗೆ ಅಧಿಪತಿ ಎಂದು ಅನೇಕ ಕಡೆ ಹೇಳಿದೆ. ತ್ವಷ್ಟ ರೂಪಾಣಿ ಹಿ ಪ್ರಭು ಅಂತೇಳಿ ಋಗ್ವೇದ ಸಂಹಿತೆ 10:144 ಅಂದ್ರೆ ತ್ವಷ್ಟ ರೂಪಾಣ ಮಧಿಪತಿ ತೈತ್ತರೀಯ ಸಂಹಿತೆಯಲ್ಲಿ ಬರ್ತದೆ. ತ್ವಷ್ಟುವು ಸ್ತ್ರೀಯ ಗರ್ಭದಲ್ಲಿ ಸಿಕ್ತವಾದ ರೇತಸ್ಸಿಗೆ ರೂಪಗಳನ್ನುಂಟು ಮಾಡುವವನೆಂದು ಹೇಳಿದೆ. ತ್ವಷ್ಟೃವು ಅನುಗ್ರಹಿಸುವ ಪುತ್ರನು ಹೇಗಿರಬೇಕೆಂದರೆ ಕರ್ಮಣ್ಯ ಎಂದರೆ ಯಜ್ಞಾದಿ ಕರ್ಮಗಳಲ್ಲಿ ಅಥವಾ ಕಲಾಕೌಶಲ್ಯಗಳಲ್ಲಿ ಕುಶಲನಾದವನಾಗಿರಬೇಕೆಂದರ್ಥ. ಸುದಕ್ಷ ಎಂದರೆ ಸಕಲ ಕಲೆಗಳಲ್ಲಿಯೂ ಸಮರ್ಥನು, ಯಜ್ಞಯಾಗಾದಿ ಕರ್ಮಗಳಲ್ಲದೆ ಇತರೆ ಲೌಕಿಕವಾದ ಕೆಲಸ ಕಾರ್ಯಗಳಲ್ಲಿಯೂ ಸಮರ್ಥ ಎಂದರ್ಥ. ತ್ವಷ್ಟೃವು ದೇವಶಿಲ್ಪಿಯೆಂದು, ಕಲಾವಿದ್ಯೆಗಳಲ್ಲಿ ಪ್ರವೀಣನೆಂದು, ದೇವತೆಗಳಿಗೆ ಚಮಸಾದಿ ಯಜ್ಞ ಸಾಧನಗಳನ್ನು ನಿರ್ಮಿಸಿಕೊಟ್ಟಿರುವವನೆಂದು ಹೇಳಿರುವುದರಿಂದ ಕಲಾವಿದ್ಯೆಗಳಲ್ಲಿ ನಿಪುಣನಾದ ಪುತ್ರನನ್ನು ಅನುಗ್ರಹಿಸಬೇಕೆಂದು ಅವನನ್ನ ಪ್ರಾರ್ಥಿಸಲಾಗಿದೆ. ಋಭುಗಳು ಈ ತ್ವಷ್ಟೃವಿನ ಶಿಷ್ಯರಾಗಿ ಇವನ ಉಪದೇಶದಿಂದ ಸಕಲ ಕಲಾ ಪ್ರವೀಣರಾಗಿ ಮಹತ್ವದ ಕಾರ್ಯಗಳನ್ನು ಸಾಧಿಸಿ ದೇವತ್ವವನ್ನು ಸಹ ಪಡೆದರೆಂದು ಋಗ್ವೇದದಲ್ಲಿ ಅನೇಕ ಕಡೆ ಹೇಳಿದೆ. ಆದ್ದರಿಂದ ತ್ವಷ್ಟೃವು ಕಲಾಕೌಶಲ್ಯವನ್ನು ಅನುಗ್ರಹಿಸಲು ಸಮರ್ಥನಾಗಿರುವನು. ದೇವಕಾಮ ಎಂದರೆ ಯಜ್ಞಯಾಗಾದಿಗಳನ್ನು ಮಾಡಿ ದೇವತೆಗಳನ್ನು ಸ್ತುತಿಸಿ ಅವರ ಅನುಗ್ರಹ ರೂಪದ ಫಲವನ್ನು ಅಪೇಕ್ಷಿಸುವವನು ಎಂದರ್ಥ. ಯುಕ್ತಗ್ರಾವ ಎಂದರೆ ಸೋಮಲತೆಗಳನ್ನು ಜಜ್ಜಿ ಸೋಮರಸ ತಯಾರಿಸಲು ಕೈಯಲ್ಲಿ ಕಲ್ಲನ್ನು ಹಿಡಿದಿರುವವನು ಎಂದರ್ಥ. ವೀರ ಎಂದರೆ ಯುದ್ಧದಲ್ಲಿ ಮುನ್ನುಗ್ಗಿ ಧೈರ್ಯದಿಂದ ಯಜ್ಞಧ್ವಂಸಕರಾದ ದಸ್ಯುಗಳನ್ನು ಸೋಲಿಸುವವನು ಎಂದರ್ಥ. ಯಾಸ್ಕರನ ವಿವರಣೆಯಲ್ಲಿ ತಿಳಿಯುವಂತೆ ತ್ವಷ್ಟ ತ್ವಷ್ಣ ತೂರ್ಣಮಶ್ನುತ ಇತಿ ನೈರುಕ್ತ ಇತ್ಯಾದಿ ಈ ಸಾಲುಗಳು ಬರ್ತವೆ. ತ್ವಷ್ಟ ಎಂದರೆ ಜಾಗೃತಿಯಾಗಿ ವ್ಯಾಪಿಸುವವನು, ಪ್ರಕಾಶಮಾನನಾಗಿರುವವನು, ಕರ್ಮಗಳನ್ನು ಅಂದ್ರೆ ಶಿಲ್ಪ ಕರ್ಮಗಳನ್ನು ಅಂತಾನು ಅರ್ಥ ಮಾಡ್ಕೋಬಹುದು, ಅಂದ್ರೆ ಯಜ್ಞ ಕರ್ಮಗಳನ್ನು ಅಂತಾನು ತಿಳಿಬಹುದು. ಹಿಂಗೆ ಎರಡೂ ಅರ್ಥಗಳು ಅಲ್ಲಿ ನಾವು ಭಾವಿಸಬಹುದು. ಮಾಡುವವನು, ಮಾಧ್ಯಮಿಕನೆಂದು, ದ್ಯಾವಾಪೃಥ್ವಿಗಳ ಮಧ್ಯೆ ಅಂತರಿಕ್ಷದಲ್ಲಿ ಇರುವವನು ಎಂದು ತಿಳಿಯಲಾಗಿದೆ. ಅಗ್ನಿ ಅಂತಲೂ ಶಾಕಪೂಣಿಯು ಹೇಳುವನು. ತ್ವಷ್ಟೃವು ವಿಶ್ವಕರ್ಮನಂತೆ ದೇವತೆಗಳ ಶಿಲ್ಪಿ ಎಂದು ಕೆಲವರು ಹೇಳುವರು. ಇಲ್ಲಿ ಗಮನಿಸಬೇಕು, ತ್ವಷ್ಟೃವು ವಿಶ್ವಕರ್ಮನಂತೆ, ತ್ವಷ್ಟೃವೇ ವಿಶ್ವಕರ್ಮನಲ್ಲ, ತ್ವಷ್ಟೃವು ವಿಶ್ವಕರ್ಮನಂತೆ ದೇವತೆಗಳ ಶಿಲ್ಪಿ ಎಂದು ಕೆಲವರು ಹೇಳುವರು. ಯಾಸ್ಕರನು ಉದಾಹರಿಸಿರುವ ಋಕ್ಕಿನಲ್ಲಿ ತ್ವಷ್ಟೃವು ದ್ಯಾವಾಪೃಥ್ವಿಗಳ ನಿರ್ಮಾಪಕನು ಮತ್ತು ಸಮಸ್ತ ಲೋಕಗಳಲ್ಲಿರುವ ಪ್ರಾಣಿಗಳಿಗೆ ಅವರವರಿಗೆ ಯೋಗ್ಯವಾದ ರೂಪ, ಸೌಂದರ್ಯ, ವೃದ್ಧಿ ಮೊದಲಾದವುಗಳಿಗೆ ಕಾರಣಕರ್ತನು ಎಂದು ಹೇಳಿರುವುದು. ಇದಲ್ಲದೆ ತ್ವಷ್ಟ ವೈ ಪಶೂನಾಂ ಮಿಥುನಾನಾಂ ರೂಪಕೃತ್ ತ್ವಷ್ಟ ರೂಪಾಣ ಮಧಿಪತಿ ತ್ವಷ್ಟ ರೂಪಾಣಿ ವಿಕೋರತಿ ಅಂತ ಹೇಳಿ ಯಜುರ್ವೇದದಲ್ಲಿ ಹೇಳಿರ್ತಕ್ಕಂಥ ಕೆಲವು ಸಾಲುಗಳನ್ನು ಇಲ್ಲಿ ಕೋಟ್ ಮಾಡಲಾಗಿದೆ. ಈ ಮೊದಲಾದ ವಾಕ್ಯಗಳು ತ್ವಷ್ಟೃವಿನ ವಸ್ತು ಕುಶಲತೆಯನ್ನು ಪ್ರತಿಪಾದಿಸುತ್ತವೆ. ತ್ವಷ್ಟೃವು ಇಂದ್ರನಿಗೆ ಉಕ್ಕಿನಿಂದ ವಜ್ರಾಯುಧವನ್ನು ಮಾಡಿಕೊಟ್ಟನೆಂದು ವೇದದಲ್ಲಿ ಹೇಳಿದೆ.
ಯಜ್ಞ ಸಾಮಗ್ರಿ ಇತರ ವಸ್ತುಗಳನ್ನ ನಿರ್ಮಿಸಿಕೊಟ್ಟನೆಂದು ಋಗ್ವೇದದಲ್ಲಿ ಹೇಳಿದೆ. ತ್ವಷ್ಟೃವು ದ್ವಾದಶಾದಿತ್ಯರಲ್ಲಿ ಪ್ರಸಿದ್ಧನು. ಅವನ ಗುಣಗಳನ್ನು ತೈತ್ತರೀಯ ಬ್ರಾಹ್ಮಣದಲ್ಲಿ ವಿವರಿಸಿದಂತೆ ಅಚ್ಚಿಷ್ಟುಂ ಎಂದರೆ ಚಾಂಚಲ್ಯವಿಲ್ಲದವನು, ಅಪಾಕಂ ಎಂದರೆ ಅಬಾಲಂ ಪ್ರಾಜ್ಞಂ ಎಂದು, ಅಕಾಮಕರ್ಷಣಂ ಎಂದರೆ ಯಜಮಾನನ ಇಷ್ಟಾರ್ಥಗಳನ್ನು ಸಾರ್ಥಕಗೊಳಿಸುವವನೆಂದು ವಿವರಿಸಿದೆ. ತ್ವಷ್ಟೃ ಶಬ್ದದ ನಿಷ್ಪತ್ತಿಯ ಕುರಿತು ನಿರುಕ್ತಕಾರರ ಅಭಿಪ್ರಾಯ ಹೀಗಿದೆ: ವೇಗವಾಗಿ ವ್ಯಾಪಿಸುವುದರಿಂದ ಈ ಹೆಸರೆಂದು ಅರ್ಥ. ತ್ವಿಷ್ ಅಥವಾ ತ್ವಕ್ಷ್ ಎಂಬ ಧಾತುವಿನಿಂದ ಪ್ರಕಾಶಿಸು ಎಂದರ್ಥ. ಇವನು ಅಂತರಿಕ್ಷ ದೇವತೆಗಳ ಗುಂಪಿಗೆ ಸೇರಿದವನೆಂದು ಕೆಲವರು, ಅಗ್ನಿ ಎಂದು ಶಾಕಪೂಣಿಯು ಅಭಿಪ್ರಾಯ ಪಟ್ಟಿರುವನು. ಮಧ್ಯಮ ಲೋಕದ ದೇವತೆಗಳ ಗುಂಪಿನವನೆಂದು ಅಭಿಪ್ರಾಯ ಪಡಲಾಗಿದೆ. ಪೃಥ್ವಿಗೆ ಸಂಬಂಧಪಟ್ಟ ದೇವತೆ ಎಂಬ ಸೂಚನೆಯು ಕೆಲವೆಡೆ ಇದೆ. ತ್ವಷ್ಟೃವಿಗೆ ವಾಕ್ಕಿಗೂ ತಾದಾತ್ಮ ಸಂಬಂಧವನ್ನು ಕಲ್ಪಿಸಲಾಗಿದೆ. ಇವನು ಅತ್ಯಂತ ಪ್ರಾಚೀನನು ಎಂಬ ಅಭಿಪ್ರಾಯವಿದೆ. ತ್ವಷ್ಟಾರಮಗ್ರಜಾಂ ಗೋಪಾಂ ಪುರೋಯಾವಾನಂ ಹುವೆ. ಅವನು ಅಗ್ರಜ, ಅಗ್ರಿಯ ಎಂಬ ವಿಶೇಷಣ ಬಾಧ್ಯನು. ಅವನಿಗೆ ವಿಶ್ವರೂಪನೆಂಬ ವಿಶೇಷಣವೂ ಕೂಡ ಇದೆ. ತ್ವಷ್ಟೃವು ವೇಗವಾಗಿ ವ್ಯಾಪಿಸುವವನು, ಪ್ರಕಾಶಿಸುವವನು ಎಂಬಿತ್ಯಾದಿ ಮೇಲಿನ ಅರ್ಥ ವಿವರಣೆ ಋಗ್ವೇದ ಸಂಹಿತೆ 11ರಲ್ಲಿ ಅಧ್ಯಾಯ ಪುಟ 2ನೇ ಅಧ್ಯಾಯ ಪುಟ 269-70ರಲ್ಲಿ ಬಂದಿದೆ. ಇನ್ನ ಅಧಮ ದೇವತೆಗಳು ಅಂದ್ರೆ ಋಭುಗಳು. ಈ ಋಗ್ವೇದ ಸಂಹಿತೆ 5 ಇದರಲ್ಲಿ ಇರ್ತಕ್ಕಂಥ ವಿವರ ಏನಂದ್ರೆ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಋಗ್ವೇದದಲ್ಲಿ ಸಂಪೂರ್ಣವಾದ ದೇವತ್ವವನ್ನು ಹೊಂದದೇ ಇರುವ ಕೆಲವು ಕಾಲ್ಪನಿಕ ವ್ಯಕ್ತಿಗಳಲ್ಲಿ ಋಭುಗಳು ಬಹಳ ಮುಖ್ಯವಾದವರು. ಇವರನ್ನ ಹೊಗಳುವ ಸೂಕ್ತಗಳು 11 ಇವೆ. ಅವರ ಹೆಸರು 100ಕ್ಕಿಂತಲೂ ಹೆಚ್ಚು ಸಲ ಬರುತ್ತದೆ. ಅವರು ಒಂದು ದೇವತಾತ್ರಯ ಸಮೂಹ. ಅವರ ಪ್ರತ್ಯೇಕವಾದ ಹೆಸರುಗಳು ಋಭು, ಋಭುಕ್ಷ ಅಂದ್ರೆ ಋಭುಗಳ ಯಜಮಾನ, ವಾಜ ಮತ್ತು ವಿಭ್ವ. ಈ 3 ಹೆಸರುಗಳಲ್ಲಿ ಯಾವುದೊಂದು ಹೆಸರಿದ್ದರೂ ಅದು ದೇವತಾತ್ರಯವೆಂದೇ ಅರ್ಥ. ಒಂದು ಕಡೆ ವಾಜೋ ವಿಭ್ವ ಋಭವ ಎಂದಿದೆ. ಕೆಲವು ಕಡೆ ಈ ಪದಗಳಿಂದ ವಿಶ್ವದೇವತೆಗಳನ್ನು ಕೂಡ ಕರೆದಿರುವಂತಿದೆ. ಸುಧನ್ವ ಎಂದರೆ ಒಳ್ಳೆಯ ಧನುರ್ಧಾರಿ. ಇವನ ಪುತ್ರರು ಸೌಧನ್ವರೆಂದು ಋಭುಗಳಿಗೆ 12 ಕಡೆ ಹೇಳಿದೆ. ಋಭುತ್ರಯರಿಗೆ ಇಂದ್ರನ ಪುತ್ರರೆಂದು ಹೇಳಿದೆ. ಅದೇ ಮಂತ್ರದಲ್ಲಿ ಅವರಿಗೆ ಸಾಮರ್ಥ್ಯದ ಮಕ್ಕಳು ಅಂದ್ರೆ ಶವಸೋ ನಪಾತ್ ಎಂತಲೂ ಹೇಳಿದೆ. ಈ ವಿಶೇಷವು ಮಿತ್ರಾವರುಣರಿಗೆ 1 ಕಡೆ ಬಿಟ್ಟರೆ ಉಳಿದ 5 ಕಡೆ ಇವರಿಗೆ ಅಂದ್ರೆ ಋಭುಗಳಿಗೆ ಸಂದಿದೆ. ಅವರನ್ನ ಮನುವಿನ ಮಕ್ಕಳು ಎಂತಲೂ ಹೇಳಿದೆ. ಒಂದು ಸೂಕ್ತದಲ್ಲಿ ಅಗ್ನಿಯನ್ನು ಅವರ ಸೋದರ ಎಂದು ಕರೆದಿದೆ. ನೋಡಿ, ಇಲ್ಲಿ ಋಭುಗಳನ್ನ ಮನುವಿನ ಮಕ್ಕಳು ಅಂದಿರೋದು ಈ ವಿಶ್ವಕರ್ಮ ಪರಂಪರೆಗೆ ಸಂಬಂಧಪಟ್ಟು ನಾವು ಮುಖ್ಯವಾಗಿ ಗಮನದಲ್ಲಿಟ್ಕೋಬೇಕಾದಂತ ಅಂಶ. ಯಾಕಂದ್ರೆ ವಿಶ್ವಕರ್ಮನಿಂದ ಹುಟ್ಟ 5 ಮಂದಿಯಲ್ಲಿ ಮನು ಕೂಡ ಒಬ್ಬನು ಅಂತ. ಆ ಮನುವಿನ ಮಕ್ಕಳು ಋಭುಗಳು ಅಂತ ಇಲ್ಲಿ ಒಂದು ಅರ್ಥ ನಮಗೆ ಲಿಂಕ್ ಸಿಗ್ತದೆ. ಋಭುಗಳ ನೆಲೆ ಮೇಲು ಲೋಕವಾದುದರಿಂದ ಸೋಮರಸವಿರುವ ಕೆಳಗಿನ ಲೋಕಕ್ಕೆ ಬಂದು ಸೇವಿಸುವಂತೆ ಅವರನ್ನು ಆಹ್ವಾನಿಸಲಾಗಿದೆ. ಇವರಿಗೂ ಇಂದ್ರನಿಗೂ ಬಹು ನಿಕಟವಾದ ಬಾಂಧವ್ಯ. ಋಭುಗಳ ಮುಖಂಡ ಎಂಬ ಅರ್ಥದ ಋಭುಕ್ಷ ಎಂಬ ಪದವು ಇಂದ್ರನಿಗೂ ಉಪಯೋಗಿಸಲ್ಪಟ್ಟಿದೆ. ಅಂದ್ರೆ ಇವರು ಋಭುಗಳ ಯಜಮಾನ, ಇವನು ಇಂದ್ರ ಅಂತ. ಇವರು ಇಂದ್ರನ ಜೊತೆಯಲ್ಲಿಯೂ ಮರುತರೊಡನೆಯೂ ಇರುವರು. ಇವರು ಇಂದ್ರನಂತೆ ಇದ್ದಾರೆ. ಅಂದ್ರೆ ಋಭುಗಳು ಇಂದ್ರನಂತೆ ಇದ್ದಾರೆ. ಋಭು ಒಬ್ಬ ಹೊಸ ಇಂದ್ರನಂತೆ ಇದ್ದಾನೆ. ಇಂದ್ರನಲ್ಲದೆ ಬೇರಾವ ದೇವತೆಯೊಡನೆಯೂ ಅವರು ಸ್ತುತರಾಗಿಲ್ಲ. ಇಂದ್ರನಿಂದ ಯುಕ್ತರಾಗಿ ಅವರು ಶತ್ರು ಜಯ ಕಾರ್ಯದಲ್ಲಿ ಮನುಷ್ಯರಿಗೆ ಸಹಾಯ ಮಾಡುವರು ಮತ್ತು ಶತ್ರುಗಳನ್ನು ಜಯಿಸುವುದಕ್ಕಾಗಿ ಸಹಾಯ ಮಾಡಬೇಕೆಂದು ಇಂದ್ರನೊಂದಿಗೆ ಪ್ರಾರ್ಥಿತರಾಗುವರು. ನೋಡಿ, ಈ ಅಂಶ ನಮಗೆ ಈ ಋಭುಗಳ ಕುರಿತಾದ ಈ ಅಂಶ ಬಹಳ ಮುಖ್ಯ. ವಿಶ್ವಕರ್ಮ ಪರಂಪರೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇಂಥ ಪಾಯಿಂಟ್ಸ್ ನಮಗೆ ಬಹಳ ಮುಖ್ಯ. ಇಲ್ಲಿ ಶತ್ರು ಕಾರ್ಯದಲ್ಲಿ ಅವರು ಜಯಿಸಬೇಕಾದ್ರೆ ಈ ಋಭುಗಳಂತವರು ಸಹಾಯ ಮಾಡಬೇಕು. ಅದಕ್ಕಾಗಿ ಅಲ್ಲಿ ಅವರನ್ನು ಆ ರೀತಿ ಪ್ರಾರ್ಥಿಸಿಕೊಳ್ಳಲಾಗ್ತಾ ಇದೆ. ಇಂದ್ರನ ಅಶ್ವಗಳ ಆಕೃತಿಯನ್ನ ಮೊದಲು ರಚಿಸಿದವರು ಋಭುಗಳು. ಇವರ ಈ ಕಲಾಕೌಶಲ್ಯದಿಂದಲೇ ಇವರು ಇಂದ್ರನ ಸ್ನೇಹವನ್ನ ಗಳಿಸಿದುದು ಅಂತೇಳಿ ಪುಟ 659ರಲ್ಲಿ ಅದು ಬಂದಿದೆ. ಋಭುಗಳು ರೂಪದಲ್ಲಿ ಸೂರ್ಯನಂತಿದ್ದಾರೆ. ಅವರ ರಥವು ಹೊಳೆಯುತ್ತಿದೆ.
ಅಶ್ವಗಳು ಪುಷ್ಟವಾಗಿವೆ. ಲೋಹದ ಶಿರಸ್ತ್ರಾಣಗಳನ್ನು, ರಮಣೀಯವಾದ ಕಂಠಹಾರಗಳನ್ನು ಧರಿಸುತ್ತಾರೆ. ಋಭುವು ಅಶ್ವಗಳನ್ನುಳ್ಳ ಅಶ್ವಿನ್, ಅಂದ್ರೆ ಅವನಿಗೆ ಅಶ್ವಿನ್ ಅಂತಾನು ಕರೀತಾರೆ. ಋಭುಗಳದು ವಿಲಕ್ಷಣವಾದ ಚತುರತೆ ಮತ್ತು ಕೈಚಳಕ. ಅಂದ್ರೆ ಇಲ್ಲಿ ಋಭು ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಇಲ್ಲಿ ಅದೊಂದು ಸಮೂಹ. ಅದು ರುದ್ರಗಣರು ಹೆಂಗೋ ಆ ರೀತಿಯಾಗಿ, ಅದೇ ರೀತಿ ಮರುದ್ಗಣರು ತರ. ಹಿಂಗೆ ಇವರು ಋಭುಗಳು ಅಂದ್ರೆ ಒಂದು ಸಮೂಹ. ಅದು ಈ ಋಭುಗಳದು ವಿಲಕ್ಷಣವಾದ ಚತುರತೆ ಮತ್ತು ಕೈಚಳಕ. ಅವರ ಕುಶಲ ಕೆಲಸಗಳನ್ನು ಅನುಕರಿಸುವುದು ಅಸಾಧ್ಯ. ಅಂದ್ರೆ ಬೇರೊಬ್ಬರಿಂದ ಅದನ್ನು ಇಮಿಟೇಟ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ಅವರು ತಮ್ಮಿ ಕೌಶಲ್ಯದಿಂದಲೇ, ಕುಶಲ ಕರ್ಮದಿಂದ, ಆಶ್ಚರ್ಯಕರವಾದ ಕೃತಿಗಳಿಂದಲೇ ದೇವತ್ವವನ್ನು, ಅಮರತ್ವವನ್ನು ಪಡೆದು ಗಿಡುಗುಗಳಂತೆ ಸ್ವರ್ಗದಲ್ಲಿಳಿದರೆಂದು ಬಾರಿ ಬಾರಿಗೂ ಹೇಳಿದೆ. ಈ ಅಂಶವು ಕೂಡ ಬಹಳ ಮುಖ್ಯ. ಯಾಕಂದ್ರೆ ವಿಶ್ವಕರ್ಮರ ಮೂಲ ಯಾವುದು ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈ ತರದ ಪಾಯಿಂಟ್ ಬಹಳ ಮುಖ್ಯ. ಆಮೇಲೆ ವಾಯುಮಂಡಲದ ಮನುಷ್ಯರಾಗಿದ್ದವರು ತಮ್ಮ ಸ್ವಶಕ್ತಿಯಿಂದಲೇ ಸ್ವರ್ಗವನ್ನೇರಿದರು. ತಮ್ಮ ಬುದ್ಧಿವಂತಿಕೆಯ ಕೆಲಸಗಳಿಂದಲೇ ಅಮರತ್ವದ ಮಾರ್ಗವಾಗಿ ದೇವತೆಗಳನ್ನ ಸೇರಿದರು. ಅಂದ್ರೆ ಮೂಲತಃ ಇವರು ದೇವತೆಗಳಲ್ಲ, ಅವರು ಮನುಷ್ಯರು, ಮರ್ತ್ಯಲೋಕದವರು ಅಂತ ಹೇಳಿ ಮತ್ತೆ ಮತ್ತೆ ಅದನ್ನ ಮೇಲೆ ಮೇಲೆ ಹೇಳಲಾಗಿದೆ. ಆದ್ರಿಂದ ವಿಶ್ವಕರ್ಮರ ಕುಲಜಾತಿಯನ್ನ ನಾವು ಅರ್ಥ ಮಾಡ್ಕೋಬೇಕಾದಾಗ ಇಂಥ ಪಾಯಿಂಟ್ಸ್ ನಮಗೆ ಕೆಲವು ಮುಖ್ಯವಾಗ್ತವೆ. ದೇವತೆಗಳಂತೆ ಅಮರರಾಗಿ ಅವರ ಸ್ನೇಹವನ್ನು ಕೂಡ ಅವರು ಸಂಪಾದಿಸಿದರು ಅಂತ. ಅವರು ಮೊದಲು ಮರ್ತ್ಯರು, ಮನುವಿನ ಮಕ್ಕಳಾಗಿದ್ದರು. ಅವರು ದೇವತ್ವವನ್ನು ಕಷ್ಟಪಟ್ಟು ಗಳಿಸಿದರು ಅನ್ನುವಂಥ ಮಾತುಗಳು ಈ ವೇದದ ವಿಚಾರದಲ್ಲಿ ಬರ್ತವೆ. ಐತರೇಯ ಬ್ರಾಹ್ಮಣದಲ್ಲಿ ಮನುಷ್ಯರಾಗಿದ್ದ ಋಭುಗಳು ತಮ್ಮ ತಪೋ ಮಹಿಮೆಯಿಂದ ದೇವತೆಗಳಂತೆ ಸೋಮಪಾನಾರ್ಹತೆಯನ್ನು ಸಂಪಾದಿಸಿದರು ಎಂದಿದೆ. ಇವರ ಕೆಲಸಗಳಿಂದ ದೇವತೆಗಳಿಗೆ ಸಂತೋಷವಾಯಿತು. ಆದ್ದರಿಂದಲೇ ವಾಜನು ದೇವತೆಗಳಿಗೂ, ಋಭುಕ್ಷನು ಇಂದ್ರನಿಗೂ, ವಿಭ್ವನು ವರುಣನಿಗೂ ಶಿಲ್ಪಿಗಳಾದರು, ಯಾಗಭಾಗವನ್ನು ಪಡೆದರು. ಆದ್ದರಿಂದ ಅವರು ಒಂದೊಂದು ಸಲ ಸ್ಪಷ್ಟವಾಗಿ ದೇವತೆಗಳೆಂದೇ ಆಹೂತರಾಗುತ್ತಾರೆ. ಈ ಮೇಲಿನ ವಿವರಗಳಿಂದ ಸೂಚಿಸಲ್ಪಡುವುದೇನೆಂದರೆ, ಮೂಲತಃ ಅನಾರ್ಯ ಕರಕುಶಲ ವರ್ಗವಾಗಿದ್ದ ಋಭುಗಳು ತಮ್ಮ ಕೌಶಲ್ಯದಿಂದಲೇ ಆರ್ಯೀಕರಣಗೊಂಡಿರುವರು ಅನ್ನುವಂಥ ಕಲ್ಪನೆ ನನಗೆ ಬರ್ತದೆ. ಯಾಕಂದ್ರೆ ಭಾರತೀಯ ಪರಂಪರೆಯಲ್ಲಿ ಒಂದು ಮೂರನೆಯ ಪರಂಪರೆ ಅಂದ್ರೆ ರಾತ್ಯ ಪರಂಪರೆ ಅಂತ ಅದನ್ನ ನಾನಾಗ್ಲೇ ವಿದ್ವಾಂಸರು ಗುರುತಿಸಿದ್ದಾರೆ. ನಾನೇನು ಒಬ್ಬನೇ ಅಂತಲ್ಲ, ವಿದ್ವಾಂಸರು ಗುರುತಿಸಿದ್ದಾರೆ. ವಿದ್ವಾಂಸರು ಗುರುತಿಸಿದ್ದನ್ನ ನಾನು ಅರ್ಥ ಮಾಡಿಕೊಂಡು ಅದನ್ನ ಮರು ವ್ಯಾಖ್ಯಾನ ಮಾಡಿ ಹೇಳ್ತಾ ಇದ್ದೇನೆ. ಆರ್ಯರ ಅನಾರ್ಯೀಕರಣ, ಅನಾರ್ಯರ ಆರ್ಯೀಕರಣ, ಈ ಪ್ರಕ್ರಿಯೆಯಿಂದ ಹುಟ್ಟುವ ಮೂರನೆಯ ಪರಂಪರೆ ಇಲ್ಲಿ ಬಹಳ ಮುಖ್ಯ. ಅದರಿಂದ ಈ ಋಭುಗಳು, ಇಲ್ಲಿ ನಾವು ತ್ವಷ್ಟಾರನಿಂದ ಹಿಡಿದು ಈ ಋಭುಗಳವರೆಗೆ ಇಂಥದೊಂದು ಅಂಶವನ್ನ ನಾವು ವೇದದಲ್ಲಿ ಕಾಣಬಹುದು. ಅಂದ್ರೆ ಅವರು ಮೂಲತಃ ಮರ್ತ್ಯಲೋಕದವರು, ಅವರು ಬಹಳ ಜಾಣರು, ಶಕ್ತಿ ಸಮರ್ಥರು, ಕರಕುಶಲ ಜ್ಞಾನವುಳ್ಳವರು, ತಾಂತ್ರಿಕ ಜ್ಞಾನವುಳ್ಳವರು. ಅವ್ರ ಬಗ್ಗೆ ಇನ್ನು ಮುಂದೆ ಸಾಕಷ್ಟು ವಿವರಣೆ ಬರ್ತದೆ. ಈ ಕಾರಣಕ್ಕಾಗಿಯೇ ಅವರು ದೇವತೆಗಳ ಸಾಲಿಗೆ ಸೇರಿದರು ಅಂತ, ಅಂದ್ರೆ ಆರ್ಯೀಕರಣಕ್ಕೆ ಒಳಗಾದ್ರು ಅಂತ ಅರ್ಥ ನಾವು ಮಾಡಬಹುದು. ದೊಡ್ಡ ದೊಡ್ಡ ದೇವತೆಗಳನ್ನ ಪ್ರಾರ್ಥಿಸುವಂತೆಯೇ ಆರ್ಯ ದೇವತೆಗಳ ಸಾಲಿಗೆ ಸೇರಿದ ಋಭುಗಳನ್ನು ಸಹ ಸಮೃದ್ಧಿ, ಐಶ್ವರ್ಯ, ಗೋವು, ಸಂತತಿ ಮುಂತಾಗಿ ದಯಪಾಲಿಸಲೆಂದು ಪ್ರಾರ್ಥಿಸಲಾಗಿದೆ. ಇವರ ಕುಶಲ ಕರ್ಮಗಳನ್ನ ವರ್ಣಿಸುವಾಗ ತ್ವಷ್ಟೃವಿಗೆ ಉಪಯೋಗಿಸಿರುವ ತಕ್ಷ್ ಧಾತುವನ್ನೇ ಉಪಯೋಗಿಸಲಾಗಿದೆ. ಸಾಧಾರಣವಾಗಿ ಋಭುಗಳನ್ನ ಸ್ತುತಿಸುವ ಪ್ರತಿಯೊಂದು ಸೂಕ್ತದಲ್ಲಿ ಅವರು ಮಾಡಿದ 5 ಮಹಾಕಾರ್ಯಗಳ ಕುರಿತ ನಿರ್ದೇಶನವಿರುತ್ತದೆ. ಅವರು ಅಶ್ವಗಳಿಲ್ಲದ, ಲಗಾಮಿಲ್ಲದ, 3 ಚಕ್ರದ ಮತ್ತು ಅಂತರಾಳದಲ್ಲಿ ಸಂಚರಿಸಬಲ್ಲ ರಥವೊಂದನ್ನು ರಚಿಸಿದರು. ಅವರ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಶ್ವಗಳಿಲ್ಲದ, ಲಗಾಮಿಲ್ಲದ, 3 ಚಕ್ರದ ಮತ್ತು ಅಂತರಾಳದಲ್ಲಿ ಸಂಚರಿಸಬಲ್ಲಂತೆ ರಥವೊಂದನ್ನ ಅವರು ರಚಿಸಿದರು. ಆಮೇಲೆ ಅಶ್ವಿನಿ ದೇವತೆಗಳಿಗೋಸ್ಕರ ಚಕ್ರಾಕಾರವಾಗಿ ತಿರುಗುವ ರಥವನ್ನ ರಚಿಸಿದರು. ಇಂದ್ರನಿಗಾಗಿ 2 ಕಪಿಲ ವರ್ಣದ ಅಶ್ವಗಳನ್ನ ರಚಿಸಿದರು. ಈ ಅಶ್ವಗಳು ಇಂದ್ರನನ್ನ ಗಾಳಿಯಲ್ಲಿ ತೇಲಿಸಿಕೊಂಡು ಹೋಗುತ್ತವೆ. ಅಮೃತವನ್ನ ಕೊಡುವ ವಿಶ್ವರೂಪಿಯಾದ ಗೋವನ್ನ ಚರ್ಮದಿಂದ ಅವರು ರಚಿಸಿದರು. ಅಗಲಿದ್ದ ಒಂದು ಹಸು ಮತ್ತು ಕರುವನ್ನ ಒಂದುಗೂಡಿಸಿದರು. ವೃದ್ಧ ತಂದೆ ತಾಯಿಗಳಿಗೆ ತಾರುಣ್ಯವನ್ನು ಕೊಟ್ಟು ಅವರನ್ನ ಓಡಾಡುವಂತೆ ಮಾಡಿದರು. ತ್ವಷ್ಟೃವಿನಿಂದ ರಚಿಸಲ್ಪಟ್ಟ ಒಂದು ವಿಲಕ್ಷಣ ಬಟ್ಟಲನ್ನ 4 ಸಮಾನ ಬಟ್ಟಲುಗಳನ್ನಾಗಿ ರಚಿಸಿದರು. ಈ ಬಟ್ಟಲು ದೇವತೆಗಳು ಅಥವಾ ಅಸುರನು ಪಾನ ಮಾಡುವ ಬಟ್ಟಲು. ಅಂದ್ರೆ ಈ ಬಟ್ಟಲು
1ರಿಂದ 4 ಮಾಡಿರ್ತಕ್ಕಂಥ ಬಟ್ಟಲು ಇದು ದೇವತೆಗಳು ಅಥವಾ ಅಸುರನು ಪಾನ ಮಾಡ್ತಕ್ಕಂಥ ಬಟ್ಟಲು ಇದು. ಸವಿತೃವಿಗೂ ಸಂಬಂಧಿಸಿದ ಒಂದು ಕಥೆ ಇದೆ, ಅದನ್ನು ನಾನು ಇಲ್ಲಿ ಕೈಬಿಟ್ಟಿದ್ದೇನೆ. ರುಭು ಎಂಬ ಪದವು ಪ್ರಾಯಶಃ ರಬ್ ಅಂದ್ರೆ ಹಿಡಿದುಕೋ ಧಾತುವಿನಿಂದ ನಿಷ್ಪನ್ನವಾಗಿದೆ ಅಂತ ಇಲ್ಲಿ ಅವರು ವಿವರಿಸಿದ್ದಾರೆ. ಬಹುಶಃ ಕನ್ನಡ ನಮ್ಮ ಇಂಗ್ಲಿಷ್ ಸಂಸ್ಕೃತ ಭಾಷೆಯ ಸಂಬಂಧವನ್ನ ನಾವು ಅರ್ಥ ಮಾಡ್ಕೊಂತ ಹೋದಾಗ ರಬ್ ಅಂತ ಅಂದ್ರೆ ಇಂಗ್ಲಿಷ್ನ ರಫ್ ಅನ್ನೋ ಪದಕ್ಕೆ ಅದು ಸಂವಾದಿಯಾಗಿರಬಹುದು. ರಫ್ ಅಂದ್ರೆ ಅದು ಹೊಡೆ ಅಂತ ಅರ್ಥನೂ ಕೂಡ ಆಗ್ತದೆ. ಅದು ಅದೇ ರೀತಿಯಾಗಿ ರಪ್ಪನೆ ಹೊಡೆದ ಅನ್ನುವಂಥ ಮಾತು ನಾವು ಕನ್ನಡದಲ್ಲಿ ಬಳಸ್ತೇವೆ. ನಾವು ರಪ್ಪನೆ ಹೊಡೆದ, ರಪ್ಪನೆ ಏಟು ಕೊಡು ಅನ್ನುವಂಥ ಮಾತುಗಳು. ಆಮೇಲೆ ಕೊಡಲಿ, ಬಾಚಿ ಇತ್ಯಾದಿಗಳನ್ನು ನಾವು ಅಥವಾ ಯಾವುದಾದ್ರೂ ಕೋಲಿನಿಂದ ಒಂದೊಂದು ಹೊಡೆಯುವಾಗ ರಪ್ ಎನ್ನುವ ಶಬ್ದ ನಮ್ಮ ಗಮನವನ್ನು ಸೆಳೆತೈತಿ. ಆದ್ರಿಂದ ಇಲ್ಲಿ ರಬ್ ಅನ್ನುವ ಧಾತುವಿನಿಂದ ಬಂದಿದೆ ಅಂದ್ರೆ ಅದು ಹೊಡೆ ಅನ್ನುವ ಅರ್ಥ. ಯಾಕಂದ್ರೆ ಈ ಕರಕುಶಲ ಕರ್ಮಿಗಳಿಗೆ ಅವರ ಹುಳಿ, ಬಾಚಿ, ಕೊಡಲಿ, ಅವತ್ತಿನ ಕಾಲಕ್ಕೆ ಕೊಡಲಿ, ಅದು ತೊಷ್ಟುವಿನ ಕೈಯಲ್ಲಿ ಕೊಡಲಿ ಇರೋದು ಬರ್ತದೆ ಇಲ್ಲಿ. ಅದರಿಂದ ಕೊಡಲಿಯಿಂದ ಹೊಡೆದಾಗ ಅದು ರಪ್ ಅಂತ ಆ ಏಟಿನ ಶಬ್ದ ಆ ಮೂಲ ಧಾತುವಿನಿಂದ ಅದು ಬಂದಿರಬಹುದು ಅಂತ ನಮ್ಗೆ ಅನಿಸ್ತದೆ. ಅದರಿಂದ ಆ ಪದಕ್ಕೆ ಸಮಯಕ್ಕೆ ಒದಗುವ ಕೈ ಚಳಕವುಳ್ಳ ಎಂಬ ಅರ್ಥ ಇಲ್ಲಿ ಹೇಳಿದ್ದಾರೆ. ಇದೊಂದು ತಾಂತ್ರಿಕ ಶಕ್ತಿ ಅಂತನೂ ನಾವು ಅರ್ಥ ಮಾಡಬಹುದು. ಈ ರುಹು ಪದವು ಇದೇ ಅರ್ಥದ ವಿಶೇಷಣವಾಗಿ ಇಂದ್ರ, ಅಗ್ನಿ, ಆದಿತ್ಯರುಗಳಿಗೆ ಅನೇಕ ಸಲ ಪ್ರಯೋಗಿಸಲ್ಪಟ್ಟಿದೆ. ಈ ರುಹುಗಳು ಮೊದಲು ದೇವತೆಗಳಾಗಿರಲಿಲ್ಲವೆಂಬುದು ಸ್ಪಷ್ಟವಾದ ವಿಷಯ. ಆದರೆ ದೇವತೆಗಳಾಗುವ ಮೊದಲು ಅವರ ಸ್ವಭಾವವೇನೆಂಬುದು ಸ್ಪಷ್ಟವಾಗಿಲ್ಲ. ಅನೇಕ ಕಡೆ ಹೇಳಿರುವಂತೆ ದ್ಯಾವ ಪೃಥ್ವಿಗಳೇ ಅವರ ಮಾತಾಪಿತೃಗಳಿರಬಹುದು. ಮರೆ ಮಾಡಲು ಅಸಾಧ್ಯವಾದ ಸವಿತೃವಿನ ಮನೆಯಲ್ಲಿದ್ದುದರಿಂದ ಅವರಿಗೆ ಭೂಮಿಯನ್ನು ಫಲವತ್ತಾಗಿ ಮಾಡುವ ಶಕ್ತಿ ಇದೆ ಎಂದು ಹೇಳಿರಬಹುದು. ಒಟ್ಟಿನಲ್ಲಿ ಇವರು ಭೂಮಿ ಅಥವಾ ವಾಯುಮಂಡಲದಲ್ಲಿರುವ ಅಪ್ರಾಕೃತ ವ್ಯಕ್ತಿಗಳೆಂದು, ಅವರ ಕೌಶಲ್ಯವು ಅವರ ವಿಷಯವಾಗಿ ಅನೇಕ ಸಾಹಸ ಕರ್ಮಗಳ ಕಥೆಗಳು ಹೊರಡುವಂತೆ ಮಾಡಿತೆಂದು ಹೇಳಬಹುದು. ಆದರೆ ಋಗ್ವೇದವೊಂದನ್ನೇ ಆಧಾರವಾಗಿಟ್ಟುಕೊಳ್ಳುವುದಾದರೆ ಯಾವ ನಿಶ್ಚಿತ ಅಭಿಪ್ರಾಯಕ್ಕೆ ಬರಲಿಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಅಭಿಪ್ರಾಯ ಪಡ್ತಾರೆ. ಋಭುಗಳು ಮೊದಲು ಮನುಷ್ಯರಾಗಿದ್ದು ನಂತರ ಒಂದೇ ಸಂವತ್ಸರದಲ್ಲಿ ಸರ್ವ ಯಜ್ಞಗಳನ್ನು ಮಾಡಿ ದೇವತೆಗಳಾದ ವಿವರ ಋಗ್ವೇದ ಸಂಹಿತೆ 3ರಲ್ಲಿ ಬಂದಿದೆ. ತ್ವಷ್ಟೃ ಬ್ರಹ್ಮನು ಇಂದ್ರನಿಗೆ ವಜ್ರಾಯುಧವನ್ನು ನಿರ್ಮಿಸಿದನು, ಅದನ್ನು ಶುಕ್ರನು ಇಂದ್ರನಿಗೆ ತಂದುಕೊಟ್ಟನು ಎಂದು ಹಿರಣ್ಯ ಸ್ತೂಪನು ಹೇಳಿರುತ್ತಾನೆಂದು ಋಗ್ವೇದ ಸಂಹಿತೆ 9 ಪುಟ 589ರಲ್ಲಿ ಬಂದಿದೆ. ಋಭುಗಳ ಪೂರ್ವೇತಿಹಾಸವೆಂದರೆ ಪೂರ್ವದಲ್ಲಿ ಮನುಷ್ಯರಾಗಿದ್ದು ತಮ್ಮ ಉತ್ತಮವಾದ ನಡಾವಳಿಕೆಯಿಂದಲೂ ಸತ್ಕರ್ಮಾನುಷ್ಠಾನದಿಂದಲೂ ದೇವತ್ವವನ್ನ ಪಡೆದರೆಂದು ಋಗ್ವೇದದಲ್ಲಿ ಅನೇಕ ಕಡೆ, ಒಂದು ಕಡೆ ಅಲ್ಲ ಅನೇಕ ಕಡೆ ಹೇಳಲ್ಪಟ್ಟಿದೆ. ಪೂರ್ವದಲ್ಲಿ ಆಂಗರಾ ಋಷಿಗೆ ನೀತಿ ಮಂಜರಿ ಎಂಬ ಓರ್ವ ಪುತ್ರನಿದ್ದನು. ಇವನ ವಂಶದಲ್ಲಿ ಸುಧನ್ವ ಎಂಬ ಋಷಿಗೆ ಋಭು, ವಿಭು, ವಾಜ ಎಂಬ 3 ಪುತ್ರರಿದ್ದರು. ಇವರು ತಮ್ಮ ಸತ್ಕರ್ಮಾನುಷ್ಠಾನ ಮತ್ತು ದೇವತೆಗಳಿಗೆ ಸಹಾಯ ಮಾಡುವುದರಿಂದ ದೇವತೆಗಳ ಜನ್ಮವನ್ನ ಪಡೆದರು ಅಥವಾ ದೇವತೆಗಳಾದರು ಎಂಬ ಪ್ರತೀತಿ ಇದೆ. ಋಭುಗಳು ತ್ವಷ್ಟೃವಿನ ಶಿಷ್ಯರಾದುದರಿಂದ ಇವರನ್ನ ದೇವಶಿಲ್ಪಿಗಳು ಎಂದು ಕರೆಯಲಾಗಿದೆ. ಇಂದ್ರ ಮೊದಲಾದ ದೇವತೆಗಳಿಗೆ ಅತ್ಯವಶ್ಯವಾದ ಸಲಕರಣೆ ಮಾಡಿಕೊಟ್ಟು, ಉದಾಹರಣೆಗೆ ಇಂದ್ರನಿಗೆ ರಥವನ್ನು, ಅಗ್ನಿಗೆ ಚಮಸಪಾತ್ರೆಯನ್ನು ಮಾಡಿಕೊಟ್ಟರೆಂದು ಹೇಳಲಾಗಿದೆ. ಇವರಿಗೆ ಅದ್ಭುತವಾದ ಶಕ್ತಿ ಇರುವುದೆಂದು, ಇವರು ಎಂತಹ ಕೆಲಸಗಳನ್ನು ಬೇಕಾದರೂ ಮಾಡಲು ಸಮರ್ಥರೆಂದು ಅಲ್ಲಲ್ಲಿ ವರ್ಣನೆ ಇದೆ. ದೇವತೆಗಳಿಗಿರುವ ಶಕ್ತಿ ಸಾಮರ್ಥ್ಯಗಳು ಇವರಿಗೂ ಇರುವುದರಿಂದ ಇವರನ್ನು ದೇವತೆಗಳ ಗುಂಪಿಗೆ ಸೇರಿದವರೆಂದು ಭಾವಿಸಿ ಋಷಿಗಳು ಇವರು ಮಾಡಿರುವ ಕಾರ್ಯವನ್ನ ವಿಧ ವಿಧವಾಗಿ ವರ್ಣಿಸಿರುವರು. ಇವರು ಸೂರ್ಯಮಂಡ ಅಂದ್ರೆ ಮೂಲತಃ ಇವರು ದೇವತೆಗಳಲ್ಲ, ಆದರೆ ಇವರ ಸಾಹಸ ಕರ್ಮಗಳು ಮತ್ತು ದೇವತೆಗಳ ಸಾಲಿನಲ್ಲಿ ಇವರು ಇರೋದ್ರಿಂದ ಋಷಿಗಳು ಇವರು ಕೂಡ ದೇವತೆಗಳೇ ಅಂತ ಭಾವಿಸಿ ಇವರನ್ನ ಈ ರೀತಿ ಪ್ರಾರ್ಥಿಸಿದ್ದಾರೆ ಅನ್ನುವಂಥ ಮಾತು ಇಲ್ಲಿ ಗಮನಾರ್ಹ. ಇವರು ಸೂರ್ಯಮಂಡಲದಲ್ಲಿ ವಾಸವಿದ್ದು ಸೂರ್ಯ ರಶ್ಮಿಗಳ ಮೂಲಕ ಕಾರ್ಯಗಳನ್ನು ಮಾಡುವರೆಂದು ಪ್ರತೀತಿ ಇರುವುದು. ಇದೇ ವಿಷಯವನ್ನೇ ನಾನು ಇವರು ದ ಸೀಕ್ರೆಟ್ ಆಫ್ ವೇದಾಸ್ ಶ್ರೀ ಅರವಿಂದರ ಕೃತಿಯನ್ನ ನಾನು ನೋಡಿದೆ. ಅಲ್ಲಿ ಕೂಡ ಋಭುಗಳು ಅಂತ ಹೇಳಿ ಒಂದು ವಿಶೇಷವಾದ ಚಾಪ್ಟರ್ ಮಾಡಿದ್ದಾರೆ. ಮತ್ತು ಈಗೇನು ನಾವು ಇಲ್ಲಿವರೆಗೆ ಹೇಳಿದ್ವಿ ಅದೇ ವಿಷಯವನ್ನೇ ಅವರು ಚರ್ಚೆ ಮಾಡಿದ್ದಾರೆ. ಅದನ್ನು ಇಲ್ಲಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನ ಶಂಭಾ ಜೋಶಿ ಅವರ ಕೃತಿ ನಾವು ಇಲ್ಲಿ ಪ್ರಸ್ತುತ ಗಮನಿಸಬೇಕಾದಂತಹ ಅವಶ್ಯಕತೆ ಇದೆ.
ವೇದೋಪನಿಷತ್ ಪುರಾಣಾದಿ ವೈದಿಕ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದ ಕನ್ನಡದ ಬಹಳ ದೊಡ್ಡ ವಿದ್ವಾಂಸರಾದ ಶಂಭಾ ಜೋಶಿ ಅವರ ಅಭಿಪ್ರಾಯದಿಂದ ನಮ್ಮ ಚರ್ಚೆಯನ್ನ ನಾವು ಸ್ವಲ್ಪ ಇನ್ನು ವಿಸ್ತರಿಸಬಹುದು. ಶಂಭಾ ಕೃತಿ ಸಂಪುಟ 3 ಕರ್ನಾಟಕ ಸಂಸ್ಕೃತಿ ಮತ್ತು 4 ಭಾರತೀಯ ಸಂಸ್ಕೃತಿ, ಈ 2 ಸಂಪುಟಗಳನ್ನ ಇಲ್ಲಿ ನಾನು ಆಧರಿಸಿ ಒಂದು ಸ್ಥೂಲ ಟಿಪ್ಪಣಿಯನ್ನ ನಾನು ಮಂಡಿಸ್ತಾ ಇದ್ದೇನೆ. ಸಂಪುಟ 3ರಲ್ಲಿ ತಕ್ಷಕ, ವಿಶ್ವರೂಪ, ತ್ವಷ್ಟೃ, ತ್ವಷ್ಟಾ ಎಂಬಿ ಶೀರ್ಷಿಕೆಯಡಿ ಅವರು ಚರ್ಚಿಸಿರುವಂತೆ ತಕ್ಷ ಎಂದರೆ ಬಡಿಗ, ತಕ್ಷ್ ಎಂದರೆ ಮಾಡು, ನಿರ್ಮಿಸು, ರೂಪಿಸು. ತಕ್ಷಕನು ಎಂದರೆ ಬಡಿಗನು ಮಾತ್ರವಲ್ಲ, ಕುಶಲ ಕಲಾವಿದನು, ನಾಟಕ ಸೂತ್ರಧಾರನು ಎಂದರ್ಥವಾಗುತ್ತದೆ. ಸೃಷ್ಟಿಕರ್ತ ವಿಶ್ವಕರ್ಮನಿಗೆ ತಕ್ಷಕ ಎಂದು ಹೆಸರಿಸಿದ್ದಾಗಿ ತಿಳಿಯುತ್ತದೆ. ತಕ್ಷಕ ನಾಗರಾಜ ಕುಮಾರನಿದ್ದುದಾಗಿ ವೈದಿಕ ಸಾಹಿತ್ಯದಲ್ಲಿದೆ. ಹೀಗೆ ಚರ್ಚೆಯನ್ನ ಮುಂದುವರಿಸಿರುವ ಶಂಭಾ ಅವರು ತ್ವಷ್ಟೃವನ್ನು ತಕ್ಷಕನೆಂದು, ಈ ತಕ್ಷಕರನ್ನ ನಾಗರಲ್ಲಿ ಗುರುತಿಸ್ತಾರೆ. ಅವರು ನಾಗರಲ್ಲಿ ತಕ್ಷಕರು ಮೇಧಾವಿಗಳು ಆಗಿರಬೇಕು. ನಾಗರು ಇಂದ್ರ ವಿರೋಧಿಗಳು. ತಕ್ಷಕನು ನಾಗನೆಂಬುದು ಒಂದು ಸಂಕೇತವಿರಬೇಕು. ಇಂದ್ರ ಸಂಪ್ರದಾಯಗಳಲ್ಲಿ ನಾಗರ ದ್ವೇಷ ಬಹುಕಾಲದವರೆಗೆ ಉಳಿದಂತೆ ತೋರುತ್ತದೆ ಎಂಬ ಅವರ ಮಾತನ್ನ ನಾವು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ನಮ್ಮ ಮೇಲಿನಂದ್ರೆ ಈ ಮೊದಲು ನಾವು ಚರ್ಚಿಸಿರ್ತಕ್ಕಂಥ ಚರ್ಚೆಯಲ್ಲಿ ಋಭುಗಳು ತಕ್ಷಕನಾದ ತ್ವಷ್ಟೃವಿನ ಶಿಷ್ಯರು ಮತ್ತು ಇಂದ್ರಾದಿ ದೇವತೆಗಳಿಗೆ ಸ್ನೇಹವರ್ತಿಗಳವರು, ವಿರೋಧಿಗಳಲ್ಲ. ಸಹಾಯಕರು ಆಗಿ ಅವರಿಗೆ ಬೇಕಾದ ರಥ, ವಜ್ರಾಯುಧ ಮುಂತಾದ ಸಲಕರಣೆ ಮಾಡಿಯೇ ಅವರು ದೇವತ್ವವನ್ನ ಪಡೆದಿದ್ದಾರೆ. ಯುದ್ಧದಲ್ಲಿ ಕೂಡ ಅವರು ಸಹಾಯ ಮಾಡಿದ್ದಾರೆ. ಆದರೆ ಶಂಭಾ ಅವರು ಋಭುಗಳನ್ನ ಹೆಸರಿಸದೆ ತ್ವಷ್ಟೃವನ್ನು ಮಾತ್ರ ಹೆಸರಿಸಿ ಅವನನ್ನ ನಾಗರಲ್ಲಿ ಗುರುತಿಸಿ ನಾಗರ ಇಂದ್ರನ ವಿರೋಧಿಗಳು ಎನ್ನುವುದು ನನಗೆ ಸಮಂಜಸ ಎನ್ನುವಂತೆ ಕಾಣ್ತಾ ಇಲ್ಲ. ನಮ್ಮ ಮೇಲಿನ ವಿವರದಲ್ಲಿ ಸ್ಪಷ್ಟವಾಗಿರುವಂತೆ ಋಭುಗಳು ತಕ್ಷಕರೇ, ತ್ವಷ್ಟಾ ದೇವತೆಗಳ ಶಿಲ್ಪಿ ಎಂದು ಅಥರ್ವಣ ವೇದದಲ್ಲಿ ಬರುತ್ತದೆ ಎನ್ನುವರು ಶಂಭ. ತ್ವಷ್ಟನ ಮಗ ವಿಶ್ವರೂಪನು ತನ್ನನ್ನು ಪದಭ್ರಷ್ಟನನ್ನಾಗಿ ಮಾಡಬಹುದೆಂದು ಹೆದರಿ ಇಂದ್ರನು ಅವನನ್ನ ಕೊಂದನು ಎಂದು ಬರೆಯುವರು ಶಂಭ. ಶಂಭ ಅವರಲ್ಲಿ ಹೊರಡುವ ಈ ಸಮೀಕರಣ ಅಂದ್ರೆ ತ್ವಷ್ಟ, ಬಡಿಗ, ವಿಶ್ವಕರ್ಮ ಇದು ಪರಿಶೀಲನಾರ್ಹವೇ. ಇದು ತ್ವಷ್ಟನನ್ನ ವಿಶ್ವಕರ್ಮನೆಂದೇ ಬಗೆದ ಶಂಭಾ ಅವರು ವಿಶ್ವಕರ್ಮನಿಂದ ರಚಿತವಾದ ಒಂದು ಸೂಕ್ತವು ಋಗ್ವೇದದ 10ನೇ ಮಂಡಲದಲ್ಲಿದೆ ಅಂತ ಹೇಳ್ತಾರೆ. ವಿಶ್ವಕರ್ಮನು ಸೃಷ್ಟಿಕರ್ತನೆಂದು ವರ್ಣಿಸಲ್ಪಟ್ಟಿದ್ದಾನೆ. ಇವನು ವಿಶ್ವತೋಮುಖನು, ಕಾಲಿನಿಂದ ಸ್ವರ್ಗವನ್ನು ಕೈಯಿಂದ ಭೂಲೋಕವನ್ನು ನಿರ್ಮಿಸುತ್ತಾನೆ ಎಂದು ಅವರು ಬರೆದಿದ್ದಾರೆ. ಹೀಗೆ ಶಂಭಾ ಅವರು ತ್ವಷ್ಟಾರನನ್ನು ವಿಶ್ವದ ಸೃಷ್ಟಿಕರ್ತನಾದ ಜಾತಿ ಸೂಚಕನಲ್ಲದ ವಿಶ್ವಕರ್ಮನನ್ನು ಅಭಿನ್ನವಾಗಿ ಗ್ರಹಿಸಿ ಸಮೀಕರಿಸಿ ಬಿಟ್ಟಿರುವರು. ನೋಡಿ, ಇದು ಒಂದು ದೋಷಯುಕ್ತವಾದ ಅಬ್ಸರ್ವೇಷನ್ ಇದೆ. ಯಾಕಂದ್ರೆ ವಿಶ್ವಕರ್ಮ ಮೂಲತಃ ಯಾವುದೇ ಸೆಕ್ಟ್ಗೆ ಸಂಬಂಧಪಡದ, ಯಾವುದೇ ಮತ ಪಂಥ ಜಾತಿಗೆ ಸಂಬಂಧಪಡದ ಪ್ರಜಾಪತಿಯೊಂದಿಗೆ ಸಮೀಕರಿಸಲ್ಪಡಬಹುದಾಗಿರ್ತಕ್ಕಂಥ ಒಂದು ತತ್ವವಾಗಿ ಕಾಣ್ತದೆ. ಅದು ಅವನು ಒಬ್ಬ ಸೃಷ್ಟಿಕರ್ತ ಅಂತ ಅನ್ನೋ ಅರ್ಥದಲ್ಲಿ ಕಾಣ್ತದೆ. ಆದರೆ ತ್ವಷ್ಟೃ ವಿಶ್ವಕರ್ಮನಂತೆ ಅವನು ಸೃಷ್ಟಿಸಬಲ್ಲ ಅನ್ನುವ ಈ ಸಮೀಕರಣದಲ್ಲಿ ಈ ತ್ವಷ್ಟೃವಿನ ಈ ಕುಶಲಜ್ಞಾನ ಮತ್ತು ಒಂದು ಜಾತಿ ಸಮೂಹಕ್ಕೆ, ವೃತ್ತಿ ಸಮೂಹಕ್ಕೆ ಸಂಬಂಧಪಡುವಂತಹ ಅರ್ಥವನ್ನು ತೆಗೆದುಕೊಂಡು ಬಂದು ಇಲ್ಲಿ ಈ ವಿಶ್ವಕರ್ಮನಿಗೆ ಅಂದ್ರೆ ಜಾತಿ ಅಥವಾ ವೃತ್ತಿಯ ಯಾವುದೇ ಲೇಪವಿಲ್ಲದಂತಹ ವಿಶ್ವಕರ್ಮನಿಗೆ ಲಗತ್ತಿಸಿ ಅವನನ್ನ ಈ ರೀತಿ ಸಮೀಕರಣ ಮಾಡ್ತಕ್ಕಂಥದ್ದು ಒಂದು ರೀತಿಯ ದೋಷಯುಕ್ತ ಅಂತ ನನಗನ್ನಿಸ್ತದೆ. ನೋಡಿ, ಅವರ ಮುಂದಿನ ಮಾತುಗಳನ್ನು ನಾವು ನೋಡೋಣ. ಇಂದ್ರನ ಏಕಮೇವಾದ್ವಿತೀಯತ್ವ ಕ್ಷೀಣಿಸುತ್ತಾ ಬಂದು ಋಷಿಗಳು ತಮ್ಮ ತಮ್ಮ ಇಷ್ಟ ದೇವತೆಗಳಿಗೆ ಆ ಪ್ರಾಮುಖ್ಯತೆಯನ್ನು ಒದಗಿಸುವ ಸ್ಪರ್ಧೆ ಶುರುವಾಗಿರುವುದನ್ನು ಪ್ರಸ್ತಾಪಿಸಿ ಈ ವಿಶ್ವವನ್ನು ನಿರ್ಮಿಸಲು ಯಾವ ಹೆಮ್ಮರವನ್ನು ಬಳಸಬೇಕೆಂಬುದರ ಕಡೆಗೆ ತಮ್ಮ ಗಮನವನ್ನು ಹೊರಳಿಸಿ ನಂತರ ಆ ಮರದ ರಸ ಆಪದ ಕಡೆ ತಿರುಗಿ, ಆಪ ರಸ ಅನ್ನುವ ಶಬ್ದ ನಾವು ಅರ್ಥ ಮಾಡ್ಕೊ ಅದನ್ನು ಪರಂಪರೆ ಅಂತ ಗುರುತಿಸ್ತಾರೆ. ಆಪರಸ ಪರಂಪರೆ ಅಂತ ಅಂದ್ರೆ ಮರದ ರಸ ಅಂದ್ರೆ ಮನುಷ್ಯ ಅವನು ಪ್ರಾಣಿಯ ಹಾಲನ್ನು ಸೇವಿಸೋದಕ್ಕಿಂತ ಮುಂಚೆ ಅವನು ವೃಕ್ಷವಾಸಿಯಾಗಿದ್ದ, ಹಾಗಾಗಿ ನಮ್ಮಲ್ಲಿ ಮರದಮ್ಮ, ಬನಶಂಕರಿ ಅನ್ನುವ ದೇವತೆಗಳು ಹುಟ್ಟಿದ್ವು ಅಂತ ಹೇಳ್ತಾರೆ. ಆಮೇಲೆ ಅವರು ಚರ್ಮದ ಉಡುಗೆಗಳನ್ನ ಉಟ್ಕೊಳ್ಳೋದಕ್ಕಿಂತ ಮುಂಚೆ ಮರದ ತೊಗಟೆಗಳನ್ನ, ಎಲೆಗಳನ್ನ ಅವರು ತಮ್ಮ ಮನುಷ್ಯರು ಪ್ರಾಚೀನ ಆದಿಮಾನವರು ಇದು ಮಾಡ್ತಾ ಇದ್ರು. ಹಾಗಾಗಿ ವೃಕ್ಷಕ್ಕೂ ಮತ್ತು ಮನುಷ್ಯರಿಗೂ ಬಹಳ ಅವಿನಾಭಾವ ಸಂಬಂಧ ಅಂತ ಹೇಳಿ ಅಶ್ವತ್ಥೋ ದೇವಸದನಃ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದು ನನಗೆ ನನ್ನ ನೆನಪಿನಲ್ಲಿದೆ. ಆದ್ರಿಂದ ಈ ಹಿನ್ನೆಲೆಯಲ್ಲಿ ಅವರು ಈ ವಿಚಾರಗಳನ್ನ ಪ್ರಸ್ತಾಪಿಸ್ತಾ ಇದ್ದಾರೆ.
ಆ ಇಂದ್ರನ ಏಕಮಾದ್ವಿತೀಯತ್ವ ಕ್ಷೀಣಿಸುತ್ತಾ ಬಂದು ಋಷಿಗಳು ತಮ್ಮ ತಮ್ಮ ಇಷ್ಟ ದೇವತೆಗಳಿಗೆ ಆ ಪ್ರಾಮುಖ್ಯತೆಯನ್ನು ಒದಗಿಸುವ ಸ್ಪರ್ಧೆ ಶುರುವಾಗಿರುವುದನ್ನು ಪ್ರಸ್ತಾಪಿಸಿ ಈ ವಿಶ್ವವನ್ನು ನಿರ್ಮಿಸಲು ಯಾವ ಹೆಮ್ಮರವನ್ನು ಬಳಸಬೇಕೆಂಬುದರ ಕಡೆ ತಮ್ಮ ಗಮನವನ್ನು ಹೊರಳಿಸಿ ನಂತರ ಆ ಮರದ ರಸ ಆಪದ ಕಡೆ ತಿರುಗಿ ಋಗ್ವೇದ ಕಾಲದಲ್ಲಿ ಅಗತ್ಯವಾದ ರಥ ಪಾತ್ರೆ ಅಲಂಕಾರಾದಿ ಕಲಾ ಕೌಶಲ್ಯ ವಸ್ತು ನಿರ್ಮಿಸಲು ಶಿಲ್ಪ ಕಲಾವಿದರು ರಥಾಕಾರರು ಆಯುಧ ಸಿದ್ಧಪಡಿಸುವವರು ಇರಲೇಬೇಕೆಂದು, ಯಾಕಂದ್ರೆ ಅವತ್ತು ಅವಶ್ಯಕತೆ ಇತ್ತು, ಆದ್ರಿಂದ ಇರಲೇಬೇಕೆಂದು ರಥೇಭ್ಯೋ ರಥಕಾರೇಭ್ಯೋ ನಮಃ ಎಂಬ ಮಂತ್ರ ಸ್ಮರಿಸಿ ಈ ತಕ್ಷಕ ಜನ ಶೈವ ಸಂಪ್ರದಾಯದವರಿರಬೇಕೆಂದು ಪಾಂಚಾಲರು ಇಂದು ವಿಶ್ವಕರ್ಮ ಬ್ರಾಹ್ಮಣರು ಎನಿಸುತ್ತಾರೆಂದು ತೀರ್ಮಾನಿಸುವರು. ಅವರನ್ನು ಸ್ಪಷ್ಟವಾಗಿ ಅವರು ವಿಶ್ವಕರ್ಮ ಬ್ರಾಹ್ಮಣರು ಎನಿಸುತ್ತಾರೆಂದು, ಅಲ್ಲಿ ಪಂಚಾಳರನ್ನ ಅವರು ಪಾಂಚಾಲರು ಅನ್ನೋ ರೀತಿಯಲ್ಲಿ ಕರೀತಾರೆ. ಅವರು ವಿಶ್ವಕರ್ಮ ಹೆಸರಿನ ಪ್ರಜಾಪತಿ ಇದ್ದುದು ಋಗ್ವೇದದಿಂದ ತಿಳಿಯುತ್ತದೆ ಅಂತ ಹೇಳಿ ಕೀಥನ ಗ್ರಹಿಕೆಗೆ ಇದು ಹೋಲುವುದೇ? ಇದನ್ನು ನಾವು ಪರಿಶೀಲಿಸಬೇಕು. ಯಾಕಂದ್ರೆ ವಿಶ್ವಕರ್ಮ ಹೆಸರಿನ ಪ್ರಜಾಪತಿ ಇದ್ದುದು ಋಗ್ವೇದದಿಂದ ತಿಳಿಯುತ್ತದೆ ಅಂತ. ಅಂದ್ರೆ ಪ್ರಜಾಪತಿಗೆ ವಿಶ್ವಕರ್ಮ ಅಂತ ಕರಿತಾ ಇದ್ರು, ಅವನೊಬ್ಬ ಸೃಷ್ಟಿಕರ್ತ ಅಂತ. ಆದ್ರೆ ಇಲ್ಲಿ ತ್ವಷ್ಟಾರನಿಗೆ ವಿಶ್ವಕರ್ಮ ಅಂತ ಹೇಳಿ ಅದನ್ನ ಒಂದು ವೃತ್ತಿವಾಚಕವಾದ ಪದವನ್ನಾಗಿ ಪರಿವರ್ತಿಸಿ ಆಮೇಲೆ ಅದನ್ನ ಈ ಒಂದು ಜನ ಸಮುದಾಯಕ್ಕೆ, ಅಂದ್ರೆ ತ್ವಷ್ಟಾರನ ಒಂದು ಪರಂಪರೆ ಅಂತ ಅರ್ಥ ಇದು. ಬಡಿಗ, ತ್ವಷ್ಟಾರ ಬಡಿಗ, ಅವನ ಮೂಲದಿಂದ ಹುಟ್ಟಿದ್ದು ಇದು ವಿಶ್ವಕರ್ಮ ಅನ್ನೋ ರೀತಿಯಲ್ಲಿ ಹೇಳಿ ಆ ಜನ ಸಮುದಾಯ ವಿಶ್ವಕರ್ಮ ಬ್ರಾಹ್ಮಣರು ಎನ್ನುವಂತ ಒಂದು ಅರ್ಥವನ್ನು ಕೊಡ್ತಾ ಇದ್ದಾರೆ. ಪತಿ ಎಂಬ ಪದದ ಬಗ್ಗೆ ಅವರು ಸ್ವಲ್ಪ ಚರ್ಚೆ ಮಾಡಿದ್ದಾರೆ. ಪ್ರಜಾಪತಿ ಎಂಬ ಹೆಸರು ಪತಿ ಅನ್ನೋದೇ ಶೈವ ಸಂಪ್ರದಾಯದ್ದು ಅಂತ. ಹಂಗಾಗಿ ಪಶುಪತಿ ಇವೆಲ್ಲ ಶೈವ ಸಂಪ್ರದಾಯದವು ಅಂತ. ಋಗ್ವೇದದ ವಿಶ್ವಕರ್ಮ, ಪ್ರಜಾಪತಿ, ದಕ್ಷ ಇವರು ಜಲಸ್ವರೂಪಿಗಳಾಗಿದ್ದಾರೆ ಅಂತ ಕೂಡ ಹೇಳ್ತಾರೆ. ವಿಶ್ವರೂಪನು ತ್ವಷ್ಟಾರನ ಮಗನು. ದೇವಾಸುರರಿಬ್ಬರು ಸಮಾನವಾಗಿ ಇಬ್ಬರನ್ನು, ಅಂದ್ರೆ ದೇವರನ್ನು ಮತ್ತು ಸುರಾಸುರರನ್ನಿಬ್ಬರನ್ನು ಸಮಾನವಾಗಿ ನೋಡುವವನು. ಯಜ್ಞ ಕಾಲದಲ್ಲಿ ದೇವತೆಗಳೊಡನೆ ಅಸುರರಿಗೂ ಗುಪ್ತವಾಗಿ ಅವಿಸ್ಸನ್ನು ಸಲ್ಲಿಸುತ್ತಿದ್ದನು. ಇದನ್ನು ತಿಳಿದು ಇಂದ್ರನು ವಿಶ್ವರೂಪನ 3 ಶಿರಗಳನ್ನು ಕಡಿದನು ಅಂತ. ವಿಶ್ವರೂಪನನು ತ್ವಷ್ಟಾರನ ಮಗ. ಅವನ ಮೇಲಿನ ದ್ವೇಷದಿಂದ ಅವನೇನೋ ಒಂದು ಕೃತ್ಯ ಮಾಡಿದ ಅಂತ ಹೇಳಿ ಇಂದ್ರ ಆ ತ್ವಷ್ಟಾರನನ್ನ ಕೊಲ್ಲಿಸಿದ ಅಂತ ಅನ್ನುವಂಥ ಮಾತು. ಕೀತ್ನಲ್ಲಿ ಈ ಕಥೆ ಸ್ವಲ್ಪ ಬೇರೆ ರೀತಿ ಬರ್ತದೆ. ವಿಶ್ವಕರ್ಮ ಸಂಪ್ರದಾಯದವರು ಪ್ರಾಮುಖ್ಯರಿಂದ ಶೈವ ಸಂಪ್ರದಾಯದವರಾಗಿರುವಂತೆ ತೋರುತ್ತದೆ. ವೈದಿಕ ಹಾಗೂ ಆಚಾರ್ಯ, ಅಂದ್ರೆ ಆಚಾರಿ ಎಂಬ ಉಪಪದ ಉಂಟು. ಅವರು ಆಚಾರ್ಯರು, ಇವರು ಆಚಾರಿಗಳು ಅಂತ. ಶೈವರಾದರೂ ಇವರು ಶಕ್ತಿ ದೇವಿಯ ಉಪಾಸಕರು. ಇವಳು ಮೇಧಾದೇವಿಯಾಗಿರಬೇಕು. ನಿಜವಾಗಿ ಕಾಳಮ್ಮ ಎಂಬ ಹೆಸರಿನ ಕುಲದೈವತವು ಇರುವುದು ಕಂಡುಬರುವುದು ಅಂತ ಬರೀತಾರೆ. ಆದರೆ ಥ್ರೋಟ್ ಸೌತ್ ಇಂಡಿಯಾ, ಬಹುಶಃ ಎಲ್ಲ ಕಡೆ, ತಮಿಳುನಾಡಿನಲ್ಲಿ ಕಾಮಾಕ್ಷಿ ದೇವತೆಯ ಭಕ್ತರು ವಿಶ್ವಕರ್ಮ, ಅದರಲ್ಲೂ ಈ ಪಂಚಾಳರು, ಅಕ್ಕಸಾಲಿಗಳು, ಮತ್ತು ಕರ್ನಾಟಕದಲ್ಲಿ ಕಾಳಿದೇವಿಯ ಆರಾಧಕರು ವಿಶ್ವಕರ್ಮರು. ಹಳ್ಳಿಗಳಲ್ಲಿರ್ತಕ್ಕಂಥ ಊರಮ್ಮ ಅಥವಾ ದ್ಯಾಮಮ್ಮ, ಯಾವುದೇ ಹೆಣ್ಣು ದೇವತೆಯ ಪೌರೋಹಿತ್ಯ ಬಹಳ ಮಟ್ಟಿಗೆ ಅದು ವಿಶ್ವಕರ್ಮರ ಜಾತಿಯದಾಗಿರ್ತದೆ. ಅಲ್ಲಿ ವಿಶ್ವಕರ್ಮರು ಇಲ್ಲದಿದ್ರೆ ಮಾತ್ರ ಬೇರೆಯವರು ಪೂಜೆ ಮಾಡ್ತಾರೆ. ಆಮೇಲೆ ವಿಶ್ವಕರ್ಮನು ದೇವತೆಗಳಿಗೆ ಇವರು ಮಂತ್ರ, ತಂತ್ರ, ಯಂತ್ರ ವಿದ್ಯೆಯಲ್ಲಿ ವಿಖ್ಯಾತರಾಗಿದ್ದರು. ವಿಶ್ವಕರ್ಮನು ದೇವತೆಗಳಿಗಾಗಿ ವಿಮಾನಗಳನ್ನು ನಿರ್ಮಿಸಿದನು, ನಗರ ರಚನೆ ಮಾಡಿದನು ಇತ್ಯಾದಿ ವರ್ಣನೆಗಳು ದೊರೆಯುತ್ತವೆ. ವಿಷ್ಣುವಿನ ಶಂಖ, ಶಿವನ ತ್ರಿಶೂಲ, ಇಂದ್ರನ ವಜ್ರ ಸಿದ್ಧಪಡಿಸಿದನು. ಈ ಮಾತುಗಳೆಲ್ಲ ಇವರು ವಿಶ್ವಕರ್ಮ ಅಂತ ಹೇಳುವಾಗ ಅಲ್ಲಿ ಈ ತ್ವಷ್ಟಾರ ಮತ್ತು ಋಭುಗಳು ಮಾಡಿದ ಕೆಲಸವನ್ನೇ ಅವ್ರು ಹೇಳ್ತಾ ಇದ್ದಾರೆ. ತಿಲೋತ್ತಮೆ ಎಂಬ ಅಪ್ಸರೆಯನ್ನು ಸೃಷ್ಟಿಸಿದ ಕಥೆ ಇದೆ. ಮಂತ್ರ, ಮಾಟ ವಿದ್ಯೆಗಳಲ್ಲೂ ಇವರು ಹೆಸರಾಗಿದ್ದರು ಅಂತ. ಶಂಭಾವರ ಈ ಮೇಲಿನ ಬರಹದಲ್ಲಿ ತ್ವಷ್ಟಾರ ಹೆಸರನ್ನ ಹಿಂಬದಿಗೆ ಸರಿಸಿ, ಇದನ್ನು ನಾವು ಗಮನಿಸಬೇಕು. ವಿಶ್ವಕರ್ಮನ ಹೆಸರನ್ನೇ ಅವರು ಮುಂದಕ್ಕೆ ತರುವರು ಮತ್ತು ತಂದಿರುವರು. ಇದರಿಂದಲೇ ವಿಶ್ವಕರ್ಮ ಪ್ರಜ್ಞೆ ಹೆಚ್ಚು ಇಲ್ಲಿ ಅವರ ಬರಹದಲ್ಲಿ ದಟ್ಟವಾಗ್ತಾ ಹೋಗ್ತದೆ. ವಿಶ್ವಕರ್ಮನ ಪುರಾಣ ಕಥೆ, ಪ್ರಭಾಸವನು ತಂದೆ, ಭುವನ ತಾಯಿ, ವಿವಸ್ವತಿ ವಿಶ್ವಕರ್ಮನ ಸೋದರಿ, ತೈತ್ತರೀಯ ಸಂಹಿತೆಯ ವಿಶ್ವರೂಪನು ತ್ವಷ್ಟ, ಅಂದ್ರೆ ಪ್ರಜಾಪತಿ ಅಂತ ಮತ್ತೆ ಬ್ರಾಕೆಟ್ ಅಲ್ಲಿ ಪ್ರಜಾಪತಿ ತ್ವಷ್ಟ ನೋಡಿ, ಪ್ರಜಾಪತಿಗೂ ತ್ವಷ್ಟನಿಗೂ ಸಮೀಕರಣ ಮಾಡ್ತಾರೆ, ಪುತ್ರನು ಅಂತ. ದೇವರ ಪುರೋಹಿತನು,
ವಿರೋಚನೆ ಅಂದ್ರೆ ರಚನೆ ಈತನ ತಾಯಿ. ವಿಶ್ವಕರ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಮಂತ್ರಸಿದ್ಧರು ಬ್ರಹ್ಮಜ್ಞರು ಇದ್ದರು. ದೇವಾಸುರರಿಬ್ಬರಿಗೂ ಇವರ ಜ್ಞಾನಶಕ್ತಿಯ ಅವಶ್ಯಕತೆ ಇದ್ದಿತು. ಸೈಂಧವ ಸಂಸ್ಕೃತಿಯು ವೇದಪೂರ್ವ ಕಾಲದ್ದು ಎಂಬುದು ನಿಜವಿದ್ದರೆ, ಅಲ್ಲಿಯ ವಾಸ್ತುಶಿಲ್ಪ ಕುಶಲಕಲೆಗಳನ್ನು ಸೃಜಿಸಿದ ವಿಶ್ವಕರ್ಮರು ಈ ದೇಶೀಯರು. ಇಂದ್ರನು ಈ ಸಂಪ್ರದಾಯದ ವಿಶ್ವರೂಪನ ದ್ವೇಷಿಯಾಗಿದ್ದನು ಅಂತ. ನೋಡಿ, ವಿಶ್ವಕರ್ಮರು ಈ ದೇಶೀಯರು ಅಂತ ಹೇಳ್ತಾರೆ. ದೇಶೀಯರು ಅಂತ ಹೇಳುವಾಗ ಅವರು ದ್ರಾವಿಡರು ಅಂತಲೇ ಅರ್ಥ ಇಟ್ಕೊಂಡಿರ್ತಕ್ಕಂಥದ್ದು. ಈ ದ್ರಾವಿಡರನ್ನೇ ಅವರು ಆಪರಸ ಪರಂಪರೆ ಅಂತ ಹೇಳ್ತಾರೆ ಅವರು. ಆದ್ರೆ ಅದನ್ನು ನಾವು ಸರಿಯಾಗಿ ಪರಿಶೀಲನೆ ಮಾಡಿದಾಗ ಆಪರಸ ಪರಂಪರೆ ಅಂತಕ್ಕಂಥದ್ದು ಅದು ಶುದ್ಧ ದ್ರಾವಿಡ ಪರಂಪರೆ ಅಂತ ಅನಿಸಿಕೊಳ್ಳೋದಿಲ್ಲ. ಅದು ವೈದಿಕ ಅವೈದಿಕ ಅವೈದಿಕ ಆರ್ಯರು ಮತ್ತು ತಾಂತ್ರಿಕ ಅನಾರ್ಯರು, ಆರ್ಯೀಕರಣಗೊಂಡ ತಾಂತ್ರಿಕ ಅನಾರ್ಯರು, ಇವರಿಗೆ ಆ ರಾತ್ಯ ಅನ್ನುವ ಪದ ಸಲ್ಲುತ್ತದೆ. ಅವೈದಿಕ ಆರ್ಯರು ಅಂದ್ರೆ ಅವರು ಆರ್ಯರಾಗಿದ್ರು ಕೂಡ ಅವೈದಿಕರು ಅಂದ್ರೆ ವೈದಿಕ ಪರಂಪರೆಯನ್ನ ಬಿಟ್ಟಿರ್ತಕ್ಕಂಥವ್ರು. ಇನ್ನೊಂದು ಕಡೆ ತಾಂತ್ರಿಕ ದ್ರಾವಿಡರು, ನಿಜ ಇವರು ತಾಂತ್ರಿಕ ದ್ರಾವಿಡರಾಗಿದ್ದಾಗ್ಯೂ ಇವರು ವೈದಿಕೀಕರಣಕ್ಕೆ ಒಳಗಾಗಿರ್ತಕ್ಕಂಥವ್ರು, ಒಂಥರ ಆರ್ಯ ವೈದಿಕರಿದ್ದ ಹಾಗೆ. ಈ ತರದ ಒಂದು ಸಂಸ್ಕೃತಿಯ ಜನರಿಗೆ ನಾನು ರಾತ್ಯರು ಅಂತ ಕರೆಯೋದು. ಅದರಲ್ಲಿ ರುದ್ರ ಅವನು ಏಕರಾತ್ಯ ಅಂತ. ಹಾಗಾಗಿ ಇಲ್ಲಿ ವಿಶ್ವಕರ್ಮ ಪರಂಪರೆಯನ್ನು ಇವರು ದ್ರಾವಿಡರಲ್ಲಿ ಅಥವಾ ಆಪರಸ ಪರಂಪರೆಯಲ್ಲಿ ಏನು ಗುರುತಿಸ್ತಾರಲ್ಲ, ಅದನ್ನ ನಾನು ಏನ್ ಹೇಳ್ತಾ ಇದ್ದೇನೆ, ರಾತ್ಯ ಪರಂಪರೆಯಲ್ಲಿ ಗುರುತಿಸ್ಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಅವರು ರಾತ್ಯ ಪರಂಪರೆಯ ಜನ ಅಂದ್ರೆ ಆರ್ಯೀಕರಣಗೊಂಡಂತ ಅನಾರ್ಯರು ಅಂತ. ಅದು ಮೇಲಿನ ಕಥೆಗಳಲ್ಲೇ ನಮಗೆ ಸ್ಪಷ್ಟವಾಗ್ತದೆ. ಋಗ್ವೇದದ ಕಥೆಗಳನ್ನೇ ನಾವು ನಂಬುವುದಾದರೆ ಅವರು ಮರ್ತ್ಯಲೋಕದ ಮಾನವರು, ತಮ್ಮ ಕಲಾಕೌಶಲ್ಯವನ್ನು ಮೆರೆದು ಅವರು ದೇವತ್ವ ಸ್ಥಾನವನ್ನು ಗಳಿಸಿದರು, ದೇವತೆಗಳ ಗುಂಪಿಗೆ ಸೇರಿದರು ಅನ್ನುವಂಥ ಈ ಮಾತು ಸೂಚ್ಯವಾಗಿ ಏನ್ ಹೇಳ್ತತೆ ಅಂದ್ರೆ ಅವರು ಆರ್ಯೀಕರಣಗೊಂಡರು ಅನ್ನೋದನ್ನು ಹೇಳ್ತದೆ. ಆದ್ರೆ ಇಲ್ಲಿ ಶಂಭಾ ಜೋಶಿ ಅವರು ಮಾಡ್ತಕ್ಕಂಥದ್ದು ಕೆಲಸ ಏನಂದ್ರೆ, ಋಭುಗಳನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ, ತ್ವಷ್ಟಾರನನ್ನ ಅವರು ತೆಗೆದುಕೊಂಡ್ರು ಕೂಡ ಅವನನ್ನ ಮೆಲ್ಲಕ್ಕೆ ತ್ವಷ್ಟಾರನ ಹೆಸರನ್ನೇ ಅವ್ರು ಹಿಂಬದಿಗೆ ಸರಿಸಿ ವಿಶ್ವಕರ್ಮನ ಹೆಸರನ್ನೇ ಅವರು ಮುಂದಕ್ಕೆ ತಗೊಂಡ್ಬರ್ತಾರೆ. ಆಮೇಲೆ ಅದನ್ನ ವಿಶ್ವಕರ್ಮ ಬ್ರಾಹ್ಮಣ ಅಂತ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ಬಿಡ್ತಾರೆ. ಇನ್ನು ಆಪರಸ ಪರಂಪರೆಗೆ ಅದು ಸೇರ್ತಕ್ಕಂಥದ್ದು ಸಮಂಜಸವಲ್ಲ ಅಂತ. ಆಮೇಲೆ ಮುಂದುವರೆದು ಪಂಚಾಳ, ವಿಶ್ವಕರ್ಮ ಇವು ಜಲ ಸಂಪ್ರದಾಯದವು ಅಂತ ಹೇಳ್ತಾರೆ. ಉಪ್ಪಾರ, ಕಮ್ಮಾರ, ಬಡಿಗ, ಕಂಚುಗಾರ, ಸೊನ್ನಾರ ಇವರು ಪಂಚಾಳರು, ಇವರು ವಿಶ್ವಕರ್ಮ ಬ್ರಾಹ್ಮಣರು ಎಂದು ಶಂಭಾ ಅವರ ಕೃತಿ ಸಂಪುಟ 3ರಲ್ಲಿ ಪುಟ 160 ಆಮೇಲೆ 224 225ರಲ್ಲಿ ಚರ್ಚಿಸಿದ್ದಾರೆ. ಆಸಕ್ತರು ಗಮನಿಸಬಹುದು. ಶಂಭಾ ಕೃತಿ ಸಂಪುಟ 3 ಪುಟ 160 ಆಮೇಲೆ 224 225ರಲ್ಲಿ ಚರ್ಚಿಸಿದ್ದಾರೆ. ಆ ವಿವರದ ಸಾರಾಂಶವನ್ನು ಇಲ್ಲಿ ನಾವು ನೋಡೋದಾದ್ರೆ, ಋಗ್ವೇದದ ವಿಶ್ವಕರ್ಮ ಪ್ರಜಾಪತಿ ದಕ್ಷ ಬ್ರಾಕೆಟಲ್ಲಿ ಅದಿತಿ ಇವರು ಜಲಸ್ವರೂಪಿಗಳಾಗಿದ್ದಾರೆ. ಅಥರ್ವ ವೇದದಲ್ಲಿ ಆಪ, ರಸ, ಬೈಷಜ್ಯ, ಅಂಜನಾದಿಗಳಿಗೆ ಪ್ರಾಮುಖ್ಯತೆ ಇದೆ. ಅರ್ವಾಚೀನ ವಿಶ್ವಕರ್ಮ ಬ್ರಾಹ್ಮಣರನ್ನ ಪಾಂಚಾಳರೆಂದು ಕರೆಯುವ ವಾಡಿಕೆಯು ಈ ಹಿನ್ನೆಲೆಯಲ್ಲಿ ವಿಶೇಷಾರ್ಥ ಪಡೆಯುತ್ತದೆ. ಉಪ್ಪಾರ, ಕಮ್ಮಾರ, ಬಡಿಗ, ಕಂಚುಗಾರ, ಸೊನ್ನಾರರೆಂಬ 5 ಶಾಖೆಗಳಿಗೆಲ್ಲ ಕೂಡಿ ಪಾಂಚಾಳರೆಂಬ ಹೆಸರು ಇರುವುದು. ಹೀಗೆ ಬರೆಯುವ ಶಂಭಾ ಅವರು ಪಂಚಾಳ ಪದದಲ್ಲಿ ಪಂಚದ ಜೊತೆಗೆ ಸೇರಿರುವ ಆಲವನ್ನು ರಸ, ಜಲ ಎಂಬ ಅರ್ಥಕ್ಕೆ ಕಟ್ಟಿ ಹಾಕ್ತಾರೆ ಅವರು. ಪಂಚ ಆಲ ಅಂದ್ರೆ ಪಂಚಾಳ ಅನ್ನೋ ಅರ್ಥವನ್ನ, ಆ ಶಬ್ದಾರ್ಥವನ್ನ ಅವರು ಹೀಗೆ ಅದನ್ನ ಬಿಡಿಸ್ತಾರೆ. ಅದರ ಒಂದು ಎಟಿಮಾಲಜಿಯನ್ನ. ಪಂಚ ಅಂದ್ರೆ 5, ರಸ ಅನ್ಲಿಕ್ಕೆ ಆಳ ಅನ್ನೋದನ್ನ ಅದನ್ನ ಆಲ ಅಂತ ಮಾಡಿ ಅದನ್ನ ರಸ ಅಂತ ಹೀಗೆ ಹೇಳ್ತಾರೆ ಅವರು, ರಸ, ಜಲ ಅಂತ. ಹೀಗೆ ಈ ಪಂಚಾಳ ಸಂಪ್ರದಾಯವು ಆಪರಸ ಸಂಪ್ರದಾಯ ಮೂಲದ್ದು. ಅಂದರೆ 5 ಬಗೆಯ ರಸದ ಹಾಗಂದು 5 ಬಗೆಯ ರಸದಂದು ಮತ್ತೆ ಅದನ್ನ ಸೌಂದರ್ಯಕ್ಕೆ ತಂದು ಕಟ್ಟಿ ಹಾಕ್ತಾರೆ. ಈಸ್ಥೆಟಿಕ್ ಅಂತೀವಲ್ಲ, ಆ ರಸ, ನವರಸಗಳು ಅಂತ, ಅದಕ್ಕೆ ತಗೊಂಬಂದು ಕಟ್ಟಿ ಹಾಕ್ತಾರೆ. ರಸದ ಶಿಲ್ಪವನ್ನು, ಪ್ರತಿರೂಪವನ್ನು ಸೃಷ್ಟಿಸುವ ಬಲ್ಲಿದರು ಎಂದು ಅರ್ಥ. ಋಗ್ವೇದದಲ್ಲಿ ತ್ವಷ್ಟಾರನನ್ನ ಆಪಸ್ಥಮ ಎಂದು ವರ್ಣಿಸಿರುವಲ್ಲಿ ನೀರುಗಾರರಲ್ಲಿ ಹೆಚ್ಚಿನ ನೀರು, ಕೈಗಾರಿಕೆ ಸೌಂದರ್ಯವುಳ್ಳವನು ಎಂದು ಅರ್ಥ. ಮರಾಠಿಯಲ್ಲಿ ಈ ಕುಶಲ ಕೈಗಾರಿಕೆಯವರನ್ನ ಕಾರುನಾರು ಎಂದು ಹೇಳಲಾಗುತ್ತಿದೆ. ಕಾರು ಎಂದರೆ ಕಾರಾಗಿರ, ಕೈಗಾರಿಕೆಯವನು ಎಂದರ್ಥ.
ನಾರು ಎಂಬುದು ಜಲಾರ್ಥಕ ಶಬ್ದವಿದ್ದು ನೀರುಗಾರನೆಂದು ಭಾವನೆ ಅಲ್ಲಿದೆ. ಹೀಗೆ ಆಲ್ ಪಾಲ್, ಆಲ್ ಕಲ್, ಈರ್ ನೀರ್, ಆರ್ ನಾರ್ ಮೂಲದ ಸಂಕೇತ ಅವರು ಮಾಡುವರು. ಹಿಂಗೆ ಅದು ಒಂದು ಶಬ್ದದ ಒಂದು ಇದನ್ನ ಅವರು ಧ್ವನಿ ಸಾಮ್ಯ ಮತ್ತು ಅರ್ಥ ಸಾಮ್ಯತೆಯ ವಿಚಾರವನ್ನು ಅವರು ಉದಾಹರಿಸ್ತಾ ಹೋಗ್ತಾರೆ. ಕಂದಮಿಳ ಸಂಸ್ಕೃತಿಯ ಆರಂಭದ ಐತಿಹ್ಯವು ಋಗ್ವೇದದಿಂದ ತೊಲಗಿ ಸಂಸ್ಕೃತ ಸಾಹಿತ್ಯದಲ್ಲಿ ಒಳಗೊಂಡಿದ್ದುಂಟು. ಈ ಕೊನೆಯ ವಾಕ್ಯಾರ್ಥ ಅಲ್ಲಿ ಸ್ವಲ್ಪ ಸರಿಯಿಲ್ಲ ಅನಿಸ್ತದೆ ನನಗೆ. ಶಂಭ ಅವರು ಪಂಚಾಳರನ್ನು ಆಪರಸ ಪರಂಪರೆಗೆ ತೀರಾ ಕಾಲ್ಪನಿಕವಾಗಿ ಬೆಸೆಯುವ ಪ್ರಯತ್ನದಲ್ಲಿ ರಸವನ್ನು ಒಮ್ಮೆ ಕಲೋತ್ಪತ್ತಿಯ ಸೌಂದರ್ಯ ರಸ ಎಂತಲೂ ಮತ್ತೆ ಇನ್ನೊಮ್ಮೆ ಜಲ ವೃಕ್ಷದ ರಸ ಹಾಲು ಎಂಬ ಅರ್ಥಕ್ಕೂ ಕೂಡಿಸುವುದು ತೀರಾ ಕೃತ್ರಿಮ ಅಂತ ನನಗನಿಸ್ತದೆ. ಸಪ್ತರ್ಷಿಗಳು ಸರಣಶೀಲರು ಎಂದರೆ ಸರ್ಪ ಸ್ವರೂಪರೇ ಆಪರಸ ಆಗಿದ್ದಾರೆ. ಅಂದ್ರೆ ಈ ಸಪ್ತರ್ಷಿಗಳನ್ನ ಅವರು ಆಪರಸ ಪರಂಪರೆಗೆ ಸೇರಿಸ್ತಾರೆ. ಆದರೆ ಆಕ್ಚುಲಿ ಸಪ್ತರ್ಷಿಗಳು ಯಾಜಕ ಪರಂಪರೆಯ ವಂಶದವರಿಗೆ ಸಂಬಂಧಪಟ್ಟವರು. ಇವರು ವಿಶ್ವಕರ್ಮ ಪರಂಪರೆಯವರು. ಅವರದೊಂದು ಪುಸ್ತಕ ನಾನು ಬಹಳ ಸ್ಪಷ್ಟವಾಗಿ ಓದಿದ್ದೇನೆ. ಅವರು ಆರ್ಯರಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳಿಕ್ಕೆ ಬಯಸ್ತಾರೆ. ಅವರು ಆಪರಸ ಪರಂಪರೆಗೆ ಗುರುತಿಸಿಕೊಳ್ಳುವ ಇಚ್ಛೆ ಬಹುಶಃ ಅವರು ಯಾರಿಗಿಲ್ಲ. ಋಗ್ವೇದದಲ್ಲಿ ರುದ್ರನ ಸಂಗಾತಿಯಾಗಿರುವ ಅದಿತಿ, ಅಥರ್ವ ವೇದದಲ್ಲಿ ಸಪ್ತಋಷಿಗಳ ಸಹಚರಿ ಅದಿತಿ ಹಾಗೂ ರುದ್ರ ಇವರು ತತ್ವತಃ ಸರ್ಪ ಸ್ವರೂಪರು. ಅಂದ್ರೆ ತತ್ವತಃ ಸರ್ಪ ಸ್ವರೂಪರು ಅಂದರೆ ಅರ್ಥಾತ್ ಆಪರಸ ಎಂದರೆ ಈ ಋಷಿಗಳು ಸಪ್ತರು ಎಂದರೆ ಸರ್ಪ ಸ್ವರೂಪರು ಎಂದರ್ಥ ಅಂತೇಳಿ ಬರೀತಾರೆ. ಪುಟ 218 ಶಂಭ ಸಂಪುಟ 4. ಈ ಸಪ್ತ ಋಷಿಗಳು ಋಗ್ವೇದದ ವಿಶ್ವಕರ್ಮನಿಗೆ ಸಂಬಂಧಿಸಿದವರು ಅಂತ ಹೇಳ್ತಾರೆ ಅವರು. ಈ ಸಪ್ತ ಋಷಿಗಳು ಋಗ್ವೇದದ ವಿಶ್ವಕರ್ಮನಿಗೆ ಸಂಬಂಧಿಸಿದವರು ಅಂತ. ಆದ್ರೆ ಇವರು, ನನ್ನ ಒಬ್ಬ ಮಿತ್ರರಿದ್ದಾರೆ, ಅವರು ಪಂಚಾರ್ಷೇಯ ಅಂತೇಳಿ 5 ಋಷಿಗಳ ವಿಚಾರವನ್ನು ಹೇಳ್ತಾರೆ. ವಿಶ್ವಕರ್ಮನಿಂದ 5 ಋಷಿಗಳು ಮನು, ಮಾಯ ಇತ್ಯಾದಿ ಹುಟ್ಟಿದ್ರು. ಅವು ಆ ರೀತಿ ಹೇಳ್ತಾರೆ. ಅವರು ಸಪ್ತಾರ್ಷೇಯರು ಹೇಳಲ್ಲ, ಇವರು ಅವ್ರಿಗಿಂತ ಹಿಂದಿನವ್ರು ಬೇರೆ ಇದ್ರು ಅಂತ ಹೇಳ್ತಾರೆ. ಈ ವಿಶ್ವಕರ್ಮನು ಆಪ ಸ್ವರೂಪಿಯಾಗಿರುವುದರ ಬಗ್ಗೆ ಯಾರಿಗೂ ಸಂದೇಹವಿಲ್ಲ. ಆದ ಕಾರಣ ಆಪರಸದ ನಪ್ತೃ ವಿಶ್ವಕರ್ಮನು, ಆಪದ ನಪ್ತೃ ಸಪ್ತ ಋಷಿಗಳು ಎನ್ನಲು ಆತಂಕವೇನು ಅಂತ ಅವ್ರು ಪ್ರಶ್ನೆ ಹಾಕ್ತಾರೆ. ಅವರು ಈ ಪುಟ 219 ಶಂಭಾಕೃತಿ ಸಂಪುಟ 4. ಆಪರಸ ಪಂಥೀಯರಲ್ಲಿ ಆಗುವ ದ್ವಿಜತ್ವ ಬೇರೆ, ಇದು ಸೌರ ಪಂಥದವರಿಂದ ಭಿನ್ನ ಅಂತ ಹೇಳ್ತಾರೆ ಅವರು. ನೋಡಿ, 2 ದ್ವಿಜತ್ವಗಳನ್ನ ಕಲ್ಪನೆ ಮಾಡ್ತಾರೆ. ಅಂದ್ರೆ ಇಬ್ಬಗೆಯ ಬ್ರಾಹ್ಮಣತ್ವವನ್ನ ಕಲ್ಪನೆ ಮಾಡ್ತಾರೆ ಯಾರು? ಶಂಭಾ ಜೋಶಿ. ಪುಟ 222 ಶಂಭಾ ಸಂಪುಟ 4 ಗಮನಿಸಬೇಕಾದನ್ನು. ಆಪರಸ ಪಂಥೀಯರಲ್ಲಿ ಆಗುವ ದ್ವಿಜತ್ವ ಬೇರೆ, ಇದು ಸೌರ ಪಂಥದವರಿಂದ ಭಿನ್ನ ಅಂತ ಹೇಳ್ತಾರೆ ಅವರು. ಸೌರ ಪಂಥದ ದ್ವಿಜತ್ವ ಅದನ್ನ ಯಾಜಕರು ಅಂತ ಅವರೇ ಯಾಜಕರು ಅಂತ ಕರೀತಾರೆ ಅವರು. ಆದರೆ ವಿಶ್ವಕರ್ಮ ಬ್ರಾಹ್ಮಣವಾದಿಗಳು ಈ ಸಪ್ತರ್ಷಿಗಳನ್ನು ಬಿಟ್ಟು ಮನುಮಾಯ ಮುಂತಾದ ಪಂಚರ್ಷಿಗಳನ್ನ ಹೇಳ್ಕೊಳ್ತಾರೆ. ಆಮೇಲೆ ಈ ಬ್ರಾಹ್ಮಣರಿಗಿಂತ ನಾವು ಮೇಲೆ ಅನ್ನುವಂತ ಒಂದು ವಾದವನ್ನು ಕೂಡ ಅವರು ಮಂಡಿಸಿದ್ದಾರೆ. ಹಾಗಾಗಿ ಬಹುಶಃ ಶಂಭಾ ಜೋಶಿಯವರ ಒಂದು ಆರ್ಗ್ಯುಮೆಂಟ್ ಅನ್ನ ಅವರು ಈ ವಿಶ್ವಕರ್ಮ ಬ್ರಾಹ್ಮಣ ಪರವಾದಿಗಳು ಬಹುಶಃ ಒಪ್ಪಲಿಕ್ಕಿಲ್ಲ. ಶಂಭ ಅವರು ತ್ವಷ್ಟಾರನನ್ನು ನಾಗ ಆಪರಸ ಪರಂಪರೆಗೆ ಸಂಬಂಧಗೊಳಿಸುವ ಮತ್ತು ಋಗ್ವೇದದ ದೇವಮಾತೆ ಎಂಬ ಖ್ಯಾತಿಯ ಅದಿತಿಯನ್ನ ಕರ್ನಾಟಕದ ಜನಪದ ದೇವತೆ, ಗ್ರಾಮ ದೇವತೆ, ದ್ಯಾಮವ್ವ, ದುರ್ಗಾ, ಕಾಳಿ ಇವರಿಗೆ ಸಂಬಂಧಗೊಳಿಸುವ ಪ್ರಯತ್ನ ಮಾಡಿದ್ದಾರೆ. ಅದೇ ಪುಟ 225 ಸಂಪುಟ 4. ಸಾರ್ಪರಾಜ್ಞಿಯಾದ ಅದಿತಿಯ ಪತಿ ಅಥವಾ ಅದಿತಿಯಲ್ಲಿ ಇಂದ್ರನ ಜನನಕ್ಕೆ ಕಾರಣನೆಂದು ಬಗೆಯಲಾಗುವ ತ್ವಷ್ಟಾರನು ಸಹ ಸರ್ಪ ಸ್ವರೂಪನೇ ಇರಲಿಕ್ಕೆ ಬೇಕೆಂದು ಬಗೆಯಲೇಬೇಕಾಯಿತು ಅಂತಾನು ಬರೀತಾರೆ ಅವರು. ಇಂದ್ರನ ಜನನಕ್ಕೆ ತ್ವಷ್ಟಾರನು ಕಾರಣನು. ಲೋಕಮಾತೆ ವಿಶ್ವಜನನಿ ಎಂಬ ಖ್ಯಾತಿಯ ಕನ್ಯಕಾ ಪರಮೇಶ್ವರಿ ಅದಿತಿಯ ಶಿಶು ಅಂದ್ರೆ ಅಯೋನಿ ಸಂಭವ ಅಂತೇಳಿ ಶಿಶು ಇಂದ್ರನು ಅಂತ ಹೇಳ್ತಾರೆ. ಲೋಕಮಾತೆ ವಿಶ್ವಜನನಿ ಎಂಬ ಖ್ಯಾತಿಯ ಕನ್ಯಕಾ ಪರಮೇಶ್ವರಿ ಅದಿತಿಯ ಶಿಶು ಇಂದ್ರನು ಅಂತ. ಕನ್ಯಕಾ ಪರಮೇಶ್ವರಿಯನ್ನ ಅದಿತಿ ಅಂತ ಇವರು ಗುರುತಿಸ್ತಾರೆ. ಆಕೆಯ ಅಯೋನಿಜ ಪುತ್ರ ಯಾರು? ಇಂದ್ರ ಅಂತ ಹೇಳ್ತಾರೆ. ಈ ತ್ವಷ್ಟಾರನು ಪ್ರಪಂಚದ ನಿರ್ಮಾತೃ. ಇವನನ್ನು ಅದಿತಿಯ ಪತಿ ಎಂದು ಸೂಚಿಸಲಾಗಿದೆ. ವಿಶ್ವಕರ್ಮ ಎಂಬ ನಾಮ ಸಂಕೇತದಲ್ಲೂ ಇವನು ಶಿಲ್ಪಿ ಪಾಂಚಾಲ, ಕುಶಲ ಕಲಾನಿಪುಣ ಎಂಬರ್ಥವಿರುವುದಲ್ಲದೆ ಇವನು ಸೃಷ್ಟಿಕರ್ತನೆ, ಆಪರಸ ಸ್ವರೂಪಿಯೇ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಕೇನೋಪನಿಷತ್ತಿನ ಯಕ್ಷವು ಋಗ್ವೇದದ ತ್ವಷ್ಟಾರ, ವಿಶ್ವಕರ್ಮನನ್ನೇ ಸೂಚಿಸುವ ಸಂಕೇತ. ವೇದದಲ್ಲಿ ಬರುವ ರಥಾಕಾರರ ಉಲ್ಲೇಖಗಳಲ್ಲಿ
ಈ ವಿಶ್ವಕರ್ಮ ಪರಂಪರೆಯವರು ಕೆಲವರು ಒಳಗೊಳ್ಳುತ್ತಿರಬೇಕು. ಋಭುಗಳು ಇವರಿಗೆ ಹತ್ತಿರದವರಾಗಿ ಕಾಣುತ್ತಾರೆ ಅಂತ ಇಲ್ಲಿ ಒಂದು ಮಾತು ಮಾತ್ರ ಅವರು ಋಭುಗಳ ಬಗ್ಗೆ ಹೇಳಿದ್ದಾರೆ. ಋಗ್ವೇದದೊಳಗಿನ ತ್ವಷ್ಟಾರ ವಿಶ್ವಕರ್ಮ ಯಕ್ಷ ಪಂಥೀಯ ವಿಚಾರಧಾರೆಯ ಆಪರಸ ಪಂಥೀಯರು ಆರ್ಯಪೂರ್ವ ಭಾರತೀಯರು ಆಗಿರಬೇಕು. ಇದನ್ನು ಬಹುಶಃ ವಿಶ್ವಕರ್ಮ ಪರಂಪರೆಯವರು ಇದನ್ನು ಲಕ್ಷಿಸಬೇಕು, ಈ ಮಾತುಗಳನ್ನು. ಋಗ್ವೇದದೊಳಗಿನ ತ್ವಷ್ಟಾರ ವಿಶ್ವಕರ್ಮ ಯಕ್ಷ ಪಂಥೀಯ ವಿಚಾರಧಾರೆಯ ಆಪರಸ ಪಂಥೀಯರು ಆರ್ಯಪೂರ್ವ ಭಾರತೀಯರು ಆಗಿರಬೇಕು. ಮತ್ತು ಇವರು ಆರ್ಯರು ಅಂತ ಗುರುತಿಸಿಕೊಳ್ತಾರೆ, ಆದ್ರೆ ಯಾರು? ವಿಶ್ವಕರ್ಮ ಬ್ರಾಹ್ಮಣ ಪರವಾದಿಗಳು ಎಂದು ಇನ್ನೂ ಬೇರೆ ಬಗೆಯ ಪ್ರಮಾಣಗಳಿಂದ ಕಂಡು ಬರುತ್ತಿರುವ ಸಂಗತಿಗೆ ಕನ್ನಾಡಿನ ವಿಶ್ವಕರ್ಮ ಬ್ರಾಹ್ಮಣ ವರ್ಗದ ಸ್ಮೃತಿಗಳಿಂದಲೂ ಅವರೊಳಗಿನ ಕೆಲವೊಂದು ಆಚಾರಗಳಿಂದಲೂ ಬೆಂಬಲ ದೊರೆಯುತ್ತದೆ ಅಂತ ಅವ್ರು ಬರೆದಿದ್ದಾರೆ ನೋಡಿ. ಶಂಭ ಅವರು ಇಬ್ಬಗೆಯ ಬ್ರಾಹ್ಮಣ ಪರಂಪರೆಯನ್ನು ಗುರುತಿಸಿರುವರು. ಒಂದು ಯಾಜಕರದು, ಇನ್ನೊಂದು ಆಪರಸ ಪಂಥೀಯರದು. ಆದರೆ ಅದಿತಿ ಆದಿತ್ಯರು ಆಪರಸ ಪಂಥೀಯರು ಎಂಬುದಕ್ಕೆ ಕೆಲವು ತಕರಾರುಗಳಿವೆ. ನಾನು ಅದನ್ನ ಬೇರೆ ಕಡೆ ಚರ್ಚಿಸಿದ್ದೇನೆ. ರುದ್ರನೇಕೆ ದ್ರಾವಿಡನಾಗಲಾರ ಅಂತ ಒಂದು ಕಡೆ ಚರ್ಚಿಸಿದ್ದೇನೆ. ಅದಿತಿ ಆಪರಸ ಪರಂಪರೆಯವಳಲ್ಲ ಅಂತ ಒಂದು ಕಡೆ ನಾನು ಚರ್ಚಿಸಿದ್ದೇನೆ. ಅದರ ವಿವರವನ್ನ ಇಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಸಮಯವಿಲ್ಲ. ಕರ್ನಾಟಕದಲ್ಲಿ ಬಹು ಪ್ರಾಚೀನದಿಂದ ಅಥರ್ವ ವೇದದ ಮಂತ್ರೌಷಧಿ, ಮಾಟ ಮುಂತಾದವನ್ನು ಉಳಿಸಿಕೊಂಡು ಬಂದಿರುವ ವಿಶ್ವಕರ್ಮ ಬ್ರಾಹ್ಮಣರ ಸಾಂಸ್ಕೃತಿಕ ಪಾರ್ಶ್ವಭೂಮಿ ಇನ್ನುಳಿದ ಬ್ರಾಹ್ಮಣರೆಂಬುವರ ಸಾಂಸ್ಕೃತಿಕ ಪಾರ್ಶ್ವಭೂಮಿಗಿಂತಲೂ ಕಮ್ಮಿ ಪ್ರಾಚೀನವೆಂದು ಬಗೆಯಲು ಏನೂ ಆಧಾರಗಳಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಕರ್ನಾಟಕದಲ್ಲಿ ಬಹು ಪ್ರಾಚೀನದಿಂದ ಅಥರ್ವ ವೇದದ ಮಂತ್ರೌಷಧಿ, ಮಾಟ, ಮಂತ್ರ ಮುಂತಾದವನ್ನು ಉಳಿಸಿಕೊಂಡು ಬಂದಿರುವ ವಿಶ್ವಕರ್ಮ ಬ್ರಾಹ್ಮಣರ ಸಾಂಸ್ಕೃತಿಕ ಪಾರ್ಶ್ವಭೂಮಿ ಇನ್ನುಳಿದ ಬ್ರಾಹ್ಮಣರ ಅಂದ್ರೆ ಸೌರಪಂಥೀಯ ಬ್ರಾಹ್ಮಣರ ಸಾಂಸ್ಕೃತಿಕ ಪಾರ್ಶ್ವಭೂಮಿಗಿಂತಲೂ ಕಮ್ಮಿ ಪ್ರಾಚೀನವೆಂದು ಬಗೆಯಲು ಯಾವ ಆಧಾರವಿಲ್ಲ ಅಂತ. ಇದು ಕೂಡ ಅಷ್ಟೇ ಪ್ರಾಚೀನ ಅಥವಾ ಅದಕ್ಕಿಂತಲೂ ಹೆಚ್ಚು ಪ್ರಾಚೀನ ಅನ್ನುವಂತ ಒಂದು ವಾದವನ್ನ ಶಂಭಾ ಜೋಶಿ ಅವರು ಎತ್ತಿಡಿದ್ದಾರೆ. ಆದ್ರೆ ವ್ಯತ್ಯಾಸ ಇಷ್ಟೇ, ವಿಶ್ವಕರ್ಮ ಬ್ರಾಹ್ಮಣ ಪರವಾದಿಗಳು ತಮ್ಮನ್ನು ಆರ್ಯರೊಂದಿಗೆ ಐಡೆಂಟಿಫೈ ಮಾಡಿಕೊಳ್ಳಿಕ್ಕೆ ಅವರು ಮುಂದೋದ್ರೆ, ಶಂಭಾ ಜೋಶಿ ಅವರು ಅವರನ್ನ ವಿಶ್ವಕರ್ಮ ಬ್ರಾಹ್ಮಣರು ಅಂತ ಹೇಳಿ ಅವರ ಪರಂಪರೆಯನ್ನ ಭಾರತೀಯ ಅನಾರ್ಯರಲ್ಲಿ ಗುರುತಿಸುವ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ನಾನು ಒಂದು ಅಂಶವನ್ನ ಒಪ್ಪಿಕೊಳ್ತೇನೆ, ಏನಂತ ಹೇಳಿದ್ರೆ, ವಿಶ್ವಕರ್ಮರು ಅಂದ್ರೆ ಅವರು ಬ್ರಾಹ್ಮಣರನ್ನ ವಿಚಾರ ಆಮೇಲೆ ನಾನು ಮಾತಾಡ್ತೇನೆ. ವಿಶ್ವಕರ್ಮರು ಅಂದ್ರೆ ಪಂಚಾಳು 5 ವೃತ್ತಿಯ ಜನ ಇವರು. ಈ 5 ವೃತ್ತಿಯ ಜನರು ಆರ್ಯೀಕರಣಗೊಂಡ ಅನಾರ್ಯರು, ಇದು ಮಾತ್ರ ಸರಿ. ಇದು ಹಾಗಾಗಿ ಇವರು ರಾತ್ಯ ಪರಂಪರೆಯವರಾಗ್ತಾರೆ, ಆರ್ಯೀಕರಣಗೊಂಡ ಅನಾರ್ಯರು. ಈ ಒಂದು ಅಂಶವನ್ನ ನಾನು ಇಲ್ಲಿ ಒಪ್ಪಿಕೊಳ್ತೇನೆ. ಆದ್ರೆ 2 ಬ್ರಾಹ್ಮಣಿಕೆಗಳ ಪ್ರಶ್ನೆಯ ಬಗ್ಗೆ ನನಗೆ ಸಹಮತವಿಲ್ಲ. ಕರ್ಮಾರ ಇವ ಅಧಮತ್ ಎಂದು ವರ್ಣಿತನಾದ ದೇವತಾ ಜನನ ಸೂಕ್ತದ ಈ ಬ್ರಾಹ್ಮಣ ಸ್ಪತಿಯು ಆಪರಸ ಪಂಥೀಯ ವಿಶ್ವಕರ್ಮ ಬ್ರಾಹ್ಮಣ ಪಂಥದ ಆದಿಗುರುಗಳಲ್ಲಿ ಒಬ್ಬನಿರುವ ಶಕ್ಯತೆ ಇದೆ. ಈ ಸೂಕ್ತದಲ್ಲಿ ಸಲೀಲದೊಳಗಿಂದ ಆಗುವ ದೇವಜನನದ ವರ್ಣನೆ ಇರುವುದರಲ್ಲಿ ತುಂಬಾ ಔಚಿತ್ಯವಿದೆ. ಗರ್ಭಂ ದಧ್ರ ಆಪ, ಈ ವರ್ಣನೆಯ ಸೂಕ್ತಕ್ಕೆ ವಿಶ್ವಕರ್ಮನು ದೈವತನಾಗಿದ್ದಾನೆ ಅಂತ. ಹೀಗೆ ಋಗ್ವೇದದಲ್ಲಿ ಇಬ್ಬಗೆಯ ಬ್ರಹ್ಮನ್ ಇರುವುದು ಇಲ್ಲಿ ಬಯಲಿಗೆ ಬರುತ್ತದೆ. ಒಂದು, ತ್ವಷ್ಟೃ ವಿಶ್ವಕರ್ಮ ಪರಂಪರೆಯ ಆಪರಸ ಪಂಥೀಯ ಪುರೋಹಿತ ಬ್ರಹ್ಮನ್ ಹಾಗೂ ಇಂದ್ರ ಸೂರ್ಯ ಪರಂಪರೆಯ ಅಗ್ನಾರಾಧನೆಯ ಯಾಜಕ ಪಂಥೀಯ ಪುರೋಹಿತ ಬ್ರಹ್ಮನ್. ಹೀಗೆ 2 ಬ್ರಹ್ಮನ್ ಕಲ್ಪನೆಗಳಿವೆ ಅಂತ ಹೇಳಿ ಶಂಭಾ ಸಂಪುಟ 227 ಪುಟ 227ರಲ್ಲಿ ಅವರು ಬರೆದಿದ್ದಾರೆ. ಅದನ್ನು ಆಸಕ್ತರು ಗಮನಿಸಬಹುದು. ಈ ವಿಶ್ವಕರ್ಮ ಬ್ರಾಹ್ಮಣ ಪರಂಪರೆಯಲ್ಲಿ ಕಾಳಿದೇವಿ ಪೂಜ್ಯಳಾಗಿರುವಂತೆಯೇ ವೀರಭದ್ರನ ಭಕ್ತಿಯೂ ಉಂಟು. ವೀರಭದ್ರನ ಗುಗ್ಗುಳ ಕಾರ್ಯದ ಪುರವಂತಿಕೆ ವೀರಶೈವ ಪಂಥೀಯರ ಕಡೆಗೂ ಕೆಲವೆಡೆಗಳಲ್ಲಿ ಉಂಟು. ಆದರೆ ವಿಶ್ವಕರ್ಮ ಬ್ರಾಹ್ಮಣರಲ್ಲಿರುವ ಈ ಪುರವಂತಿಕೆ ವಿಶೇಷ ಅರ್ಥದಾಯಕವಾಗಿದೆ. ಸತಿಯ ಆತ್ಮಾಹುತಿಯಾದ ಯಜ್ಞದ ಸಂದರ್ಭದಲ್ಲಿ ದಕ್ಷ ಬ್ರಹ್ಮನ ಚೆಂಡು ಹಾರಿಸಿದ ಆ ಘೋರ ಪ್ರಸಂಗದ ಸಂಕೇತದ ಪುನರಾವೃತ್ತಿ ವೀರಭದ್ರನ ಗುಗ್ಗುಳದ ನೆಪದಿಂದ ನಡೆಯುತ್ತದೆ ಅಂತ ಹೇಳಿ ಶಂಭಾ ಸಂಪುಟ 4 ಪುಟ 227ರಲ್ಲಿ ಬರೆದಿದ್ದಾರೆ. ಇನ್ನು ಋಗ್ವೇದದಲ್ಲಿ ವಿಶ್ವಕರ್ಮನ ಅಂಗವಾಗಿರುವ ಸಪ್ತರ್ಷಿಗಳ ಉಲ್ಲೇಖ ಉಂಟು. ಆದರೆ ಈ ಸಪ್ತರ್ಷಿ ಅಂಗಕ್ಕಿಂತಲೂ ಪರ ಏಕಂ ಉಂಟು, ಅವನೇ ವಿಶ್ವಕರ್ಮನು. ಈ ಏಕಂ ವಿಶ್ವಕರ್ಮನು ಆಪರಸ ಸ್ವರೂಪಿಯು ಅಂತ ಹೇಳಿ ಅವರು ಪುಟ 281 ಅದೇ ಸಂಪುಟ 4ರಲ್ಲಿ ಬರೆದಿರೋದುಂಟು. ಋಗ್ವೇದ ಕಾಲದಲ್ಲಿ ಪ್ರಚಲಿತವಿದ್ದ ಋತ ಸತ್ಯದ ಭೂಮಿಕೆಯ
ದೈವತಗಳು ಬೆಲೆಗೇಡಾಗಿ ಅಂದ್ರೆ ಅವು ತಮ್ಮ ಬೆಲೆಯನ್ನ ಕಳೆದುಕೊಂಡು ಆಪರಸ ಪಂಥೀಯ ಹಿರಣ್ಯ ಗರ್ಭ ವಿಶ್ವಕರ್ಮ ಕೇಶಿ ಪುರುಷಾದಿ ಹೆಸರಿನ ದೈವತದ ಪ್ರತಿಮೆಗಳು ಪ್ರತಿಷ್ಠೆ ಪಡೆಯಲು ಅದೆಷ್ಟೋ ಶತಮಾನಗಳು ಸಂದಿರಬೇಕು ಅಂತ ಹೇಳಿ ಪುಟ 413 ಅದೇ ಸಂಪುಟ 4ರಲ್ಲಿ ಅವರು ಬರೆದಿದ್ದಾರೆ. ಇಲ್ಲಿ ಇದನ್ನ ಇನ್ನೊಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಯತಿಮುನಿ ಪರಂಪರೆ ಮತ್ತು ಋಷಿ ಪರಂಪರೆ ಅಂತ ಅವರು ಗುರುತಿಸ್ತಾರೆ. ಋಷಿ ಪರಂಪರೆ ಬ್ರಾಹ್ಮಣರದು ಅಂದ್ರೆ ಈ ಸೌರಪಂಥೀಯ ಯಾಜಕರದು. ಮುನಿ ಪರಂಪರೆ ಏನಿದೆ ಅಥವಾ ಯತಿಮುನಿ ಪರಂಪರೆ ಏನಿದೆ ಅಥವಾ ವಿರಕ್ತ ಪರಂಪರೆ ಏನಿದೆ ಅದು ಸನ್ಯಾಸ ಪರಂಪರೆ ಅಂತ ಏನ್ ಕರಿತೀವಿ ಅದು ಈ ದ್ರಾವಿಡ ಸಂಪ್ರದಾಯದ್ದು. ಇವ್ರ ಪ್ರಕಾರ ಅದು ಆಪರಸ ಪಂಥೀಯರದು ಅಂತ. ಈಗ ವಿಶ್ವಕರ್ಮರನ್ನ ಅವರು ಗುರುತಿಸ್ತಕ್ಕಂಥದ್ದು ಈ ಆಪರಸ ಪಂಥದಲ್ಲಿ ಆಪರಸ ಪಂಥದ ಬ್ರಾಹ್ಮಣರಂತ ಅವ್ರು ಗುರುತಿಸ್ತಾರೆ. ಆಪರಸ ಪಂಥದ ಬ್ರಾಹ್ಮಣರು ಅಂತ ಗುರುತಿಸ್ತಾರೆ. ಬ್ರಾಹ್ಮಣ ಅನ್ನೋ ಪದದ ಬಗ್ಗೆ ನನ್ನ ಆಕ್ಷೇಪ ಇದೇ ಇದೆ. ನಾನು ಅದನ್ನು ಹೇಳ್ತಾ ಈ ವಿಚಾರವನ್ನ ಒಪ್ಪಿಕೊಂಡು ನಾನು ಮುಂದೆ ಹೋಗ್ತೀನಿ. ಶಂಭ ಅವರ ಚರ್ಚೆಯ ವಿವರದ ಸಾರಾಂಶ, ಅವರು ತ್ವಷ್ಟಾರನನ್ನೇ ಮೇಲೆತ್ತಿ ಋಭುಗಳನ್ನ ಗೌಣಗೊಳಿಸಿರುವುದು, ತ್ವಷ್ಟಾರನನ್ನೇ ವಿಶ್ವಕರ್ಮ ಎಂದಿರುವುದು, ನಂತರ ಯಾಜಕ ಸಂಪ್ರದಾಯದ ವೈದಿಕ ಭೂಮಿಕೆಯ ವಿಶ್ವಕರ್ಮ ಪ್ರಜಾಪತಿ ಬೇರೆ, ದ್ರಾವಿಡ ಮೂಲದ ಆಪರಸ ಪಂಥದ ವಿಶ್ವಕರ್ಮ ಬ್ರಾಹ್ಮಣ ಭೂಮಿಕೆ ವಿಶ್ವಕರ್ಮನೇ ಬೇರೆ ಎಂದು ಎರಡು ಪಾತಳಿಗಳನ್ನು ಅವರು ಗುರುತಿಸುವರು. ಯಾಜಕರದು ಋಷಿ ಪರಂಪರೆ, ಅಯಾಜಕ ಆಪರಸರದು ಮುನಿ ಸಂಪ್ರದಾಯ. ಆದರೆ ವಿಶ್ವಕರ್ಮ ಬ್ರಾಹ್ಮಣವಾದಿಗಳು ತಮ್ಮನ್ನು ಆರ್ಯರೆಂದೇ ಗುರುತಿಸಿಕೊಳ್ಳ ಬಯಸುವರು. ಆಪರಸ ಪರಂಪರೆ ಸಂಪೂರ್ಣ ದ್ರಾವಿಡವಲ್ಲ, ಆರ್ಯವೂ ಅಲ್ಲದ ಆ ಎರಡರ ಸಮ್ಮಿಶ್ರಣ ಪರಂಪರೆ. ರುದ್ರ ಪಶುಪತಿ ಇದರ ಪ್ರತೀಕ. ಆದರೆ ರಾತ್ಯರಲ್ಲಿ ಯಾಜಕ ಪರಂಪರೆಗೆ ಸಮಾನವಾದ ಬ್ರಾಹ್ಮಣ ಪರಂಪರೆ ಇತ್ತೇ ಅನ್ನುವುದು ಬಹಳ ಮುಖ್ಯವಾದ ಪ್ರಶ್ನೆ. ಈಗಲೂ ಇದೆಯೇ ಎಂಬ ಪ್ರಶ್ನೆಗೆ ಉತ್ತರ ಕಷ್ಟ ಸಾಧ್ಯ. ಯಾಕೆಂದ್ರೆ ಬ್ರಾಹ್ಮಣಿಕೆ ವೈದಿಕರಿಗೆ ಮಾತ್ರ ಸೀಮಿತ. ಜೈನ, ಬೌದ್ಧ, ಕಾಳಾಮುಖ, ಲಾಕುಳ, ಪಾಶುಪತ, ಸಾಂಖ್ಯಾದಿಗಳೆಲ್ಲವೂ ರಾತ್ಯ ಪರಂಪರೆಯ ಕವಲುಗಳೇ ಆಗಿ ಇವು ವೇದ ಪರಂಪರೆಗೆ ವಿರುದ್ಧವೂ ಭಿನ್ನವೂ ಆಗಿವೆ. ಇದು ಮುಖ್ಯವಾಗಿ ಯತಿಮುನಿ ಪರಂಪರೆ, ವಿರಕ್ತ ಜ್ಞಾನಯಜ್ಞ ಜ್ಞಾನಾಗ್ನಿ ಪರಂಪರೆ. ಇದು ಅದೇ ಸ್ವತಃ ಶಂಭ ಜೋಶಿ ಅವರೇ ಅದನ್ನ ಗುರುತಿಸಿದ್ದಾರೆ. ಜ್ಞಾನ ಯಜ್ಞಗಳು ಇವರು ಅಂತ ಗುರುತಿಸಿದ್ದಾರೆ. ಅವರು ಇವ್ರದ್ದು ಜ್ಞಾನ ಯಜ್ಞ ಅಂತ ಹೇಳ್ಬಿಟ್ಟು ಅವರು ನಿಜವಾದ ಯಜ್ಞದರವರು. ಇವ್ರು ಜ್ಞಾನ ಯಜ್ಞಗಳಂತ ಗುರುತಿಸಿದ್ದಾರೆ ಅವರು. ಇಲ್ಲಿ ಬ್ರಾಹ್ಮಣರ ಭಟ್ಟ ಕಣ್ಮರೆಯಾಗ್ತಾನೆ. ಆದ್ದರಿಂದ ರಾತ್ಯ ಪರಂಪರೆಯ ಪೌರೋಹಿತ್ಯ ಲಕ್ಷಣವನ್ನ ವಿವರಿಸುವುದು ಬಹಳ ಕಷ್ಟ ಸಾಧ್ಯ. ಆ ಬ್ರಾಹ್ಮಣರನ್ನು ವಿವರಿಸಿದಂತೆ ಈ ಬ್ರಾಹ್ಮಣಿಕೆಯನ್ನು ವಿವರಿಸಲಿಕ್ಕೆ ಅಥವಾ ಈ ಪೌರೋಹಿತ್ಯ ಪರಂಪರೆಯನ್ನ ಅಥವಾ ಯತಿಮುನಿ ಪರಂಪರೆಯನ್ನು ವಿವರಿಸಲಿಕ್ಕೆ ವ್ಯಾಖ್ಯಾನಿಸಲಿಕ್ಕೆ ಸಾಧ್ಯವಿಲ್ಲ. ಇದು ಕಾರಣ ಏನಂದ್ರೆ ದ್ರಾವಿಡ ಪರಂಪರೆಯ ಅಥವಾ ಈ ರಾತ್ಯ ಪರಂಪರೆಯ ಈ ಪೌರೋಹಿತ್ಯ ಪರಂಪರೆ ಅಥವಾ ಯತಿಮುನಿ ಪರಂಪರೆ ಇದು ಮೂಲತಃ ಲೋಕಾಯತ ತಾಂತ್ರಿಕ ಪಂಥದಿಂದ ಬಂದಂಥದ್ದು. ಇದು ಒಂದು ಜಾತಿ ನಿರಸನವಾದ ಪಂಥ. ಇಲ್ಲಿ ಎಲ್ಲ ಜಾತಿಗಳಲ್ಲೂ ಕೂಡ ಯತಿಮುನಿಗಳು ಋಷಿಗಳು ಉಂಟಾ? ಇದಕ್ಕ ಜಾತಿ ಇಲ್ಲ. ಇಲ್ಲಿ ಇದರ ಒಂದು ಪ್ರತಿನಿಧಿಯಾಗಿ ವೀರಶೈವ ಲಿಂಗಾಯತದಲ್ಲಿ ಜಂಗಮ ಕಲ್ಪನೆ ಬರ್ತದೆ. ಜಂಗಮ ಇನ್ಸ್ಟಿಟ್ಯೂಷನ್. ಜಂಗಮ ಅಂದ್ರೆ ಈ ವಚನಕಾರರ ಜಂಗಮನ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅದಕ್ಕೂ ಹಿಂದೆ ಎಕ್ಸ್ಟ್ರೀಮ್ ಶೈವ, ಸನಾತನ ಶೈವ, ಉಗ್ರ ಶೈವ ಅಂತ ಕರಿತೀವಲ್ಲ, ಮೂಲತಃ ಶಿವ ಅವನು ಒಬ್ಬ ಮಾದಿಗರವನಾಗಿ ಭಕ್ತರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಸತ್ತ ದನವನ್ನು ಹೊತ್ಕೊಂಡು ಬರ್ತಾನೆ, ಅಥವಾ ಇನ್ನೊಂದು ಒಬ್ಬ ಮುದುಕನ ವೇಷದಲ್ಲಿ ಬರ್ತಾನೆ. ಆ ತರದ ಒಬ್ಬ ಜಂಗಮ. ಅವನಿಗೆ ಜಾತಿ ಇಲ್ಲ. ಅವನು ಯಾವ ಜಾತಿ ಅವನು ಬೇಕಾದ್ರೆ ಜಂಗಮನ ಆಗ್ಬಹುದು ಅಂತ, ಯಾವ ಜಾತಿ ಅವನು ಬೇಕಾದ್ರೆ ಸನ್ಯಾಸಿ ಆಗ್ಬಹುದು ಅಂತ. ಈ ದೃಷ್ಟಿಯಿಂದ ಆಪರಸ ಪಂಥದಲ್ಲಿ ಕಾಣುವಂಥ ಈ ಯತಿಮುನಿ ಪರಂಪರೆಯನ್ನ ನಾವು ಸೌರ ಪಂಥದ ಬ್ರಾಹ್ಮಣರಿಗೆ ನಾವು ಹೋಲಿಸ್ಲಿಕ್ಕಾಗಲ್ಲ. ವಿಶ್ವಕರ್ಮ ಅಂತ ಕರ್ಮರು ಅಂತ ಇವತ್ತೇನು ಕರಿತಾ ಇದ್ದೀವಿ, ಅವರು ಈ ಯಂತ್ರ ತಂತ್ರ ಮಾಟ ಮಂತ್ರ ಉಳ್ಳಂತ ತಾಂತ್ರಿಕ ಪಂಥಕ್ಕೆ, ಶಾಕ್ತ ಶೈವ ಪರಂಪರೆಗೆ ಅವರು ಸೇರಿದ್ದೇ ಆದರೆ ಅವರು ಈ ಪುರೋಹಿತ ವರ್ಗ ಆಗ್ತಾರೆ. ಈ ಯತಿಮುನಿಯ ಪರಂಪರೆಗೆ ಅವರು ಸೇರ್ತಾರೆ. ಅವರು ಅದರ ಒಂದು ಕವಲಾಗ್ತಾರೆ. ಅಂದ್ರೆ ಅವರೇ ಅಖಂಡ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ. ಯಾಕಂದ್ರ ಅವರಲ್ಲದ ಅನೇಕರ ಉಂಟು ಕೂಡ ಇಲ್ಲಿ. ಈ ಪ್ರಶ್ನೆ ಕೆಲವರು ಬಡಗಿಗಳು ಅಥವಾ ವಿಶ್ವಕರ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಪ್ರಾಚೀನ ಕಾಳಾಮುಖ ಪಂಥದಲ್ಲಿರ್ತಕ್ಕಂಥವ್ರು ಇದ್ದಾರೆ. ಆಮೇಲೆ ಶರಣರಲ್ಲೂ ಕೂಡ ಕೆಲವರು ಇದ್ದಾರೆ. ಆದರೆ ಅಖಂಡ ಕಾಳಾಮುಖ, ಪಾಶುಪತ, ಲಾಕುಳ ಪಂಥವೇ, ಆ ಪಂಥ ಪರಂಪರೆಯೇ ವಿಶ್ವಕರ್ಮರದು ಅಂತ ನಾವು ಹೇಳಲಿಕ್ಕೆ
ಅಥವಾ ಅದನ್ನು ಸಾಬೀತುಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ಜಿನ ಬ್ರಾಹ್ಮಣರಿದ್ದಾರೆ. ಲಕುಲೀಶನನ್ನು ನಾವು ವಿಶ್ವಕರ್ಮ ಅಂತ ಹೇಳಕ್ಕಾಗಲ್ಲ. ಇನ್ನು ಬೇರೆ ಬೇರೆ ಪಂಡಿತ, ಶಕ್ತಿ, ಅದು ಇದು ಅಂತ ಹೆಸರಿನವ್ರು ಬೇರೆ ಬೇರೆ ಇದ್ದಾರೆ. ಹಾಗಾಗಿ ಇಲ್ಲಿ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ, ಸೌರ ಪಂಥದ ಬ್ರಾಹ್ಮಣರನ್ನ ನಾವು ಗುರುತಿಸಿದಂತೆ ಇವರನ್ನು ಗುರುತಿಸಕ್ಕಾಗಲ್ಲ, ಅದು ಕಷ್ಟ ಸಾಧ್ಯ. ಅದು ತಾಂತ್ರಿಕ ಪೂಜಾರಿಗಳು, ಯೋಗಿಗಳು, ಜೋಗಿಗಳು, ಸನ್ಯಾಸಿಗಳು, ಭಿಕ್ಷು, ಭಿಕ್ಕುಗಳು, ಸಿದ್ಧರು ಈ ಅಯಾಜಕ ಪಂಥ ಪರಂಪರೆಯ ಕುರುಹೊಳಾಗುತ್ತವೆ. ನಾನು ಬ್ರಾಹ್ಮಣ ಅನ್ನಿಸಿಕೊಳ್ಳಬೇಕೆಂಬುದು ಈ ಪರಂಪರೆಗೆ ಸೇರದ ಪ್ರಶ್ನೆಯಾಗುತ್ತದೆ. ಅದು ವಿಶ್ವಕರ್ಮರು ಈ ಆಪರಸ ಪರಂಪರೆಗೆ ಅವರು ಸೇರಿದ್ದೆ ನಿಜ ಆದ್ರೆ, ಅಥವಾ ಅದನ್ನು ಅವ್ರು ಒಪ್ಪಿಕೊಳ್ಳೋದಾದ್ರೆ, ನಾನು ಬ್ರಾಹ್ಮಣ ಅಂತ ಅನಿಸ್ಕೋಬೇಕು ಅನ್ನೋ ಪ್ರಶ್ನೆ ಬಹಳ ಅಸಂಗತವಾದ ಪ್ರಶ್ನೆ ಆಗ್ತದೆ. ಅದೊಂದು ಇರ್ರೆಲೆವೆಂಟ್ ಕ್ವಶನ್ ಆಗ್ತದೆ. ಈ ಅಂಶವನ್ನ ಇನ್ನೂ ಹೆಚ್ಚು ಆಳವಾಗಿ ತಿಳಿಯಬೇಕಾದರೆ ಅದಿತಿ ರುದ್ರರ ಸುತ್ತಲಿನ ಚರ್ಚೆಯನ್ನ ಗಮನಿಸಬೇಕು. ತಾಂತ್ರಿಕ ಶಾಕ್ತ ಶೈವವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ವಿಶ್ವಕರ್ಮರಲ್ಲಿ ಚಾಲ್ತಿಯಲ್ಲಿರುವ ಕಾಳಿ ಪೂಜೆ, ಕಾಳಿ ಭಕ್ತಿ ಮತ್ತು ರುದ್ರ, ಶಿವ, ಭೈರವ ಸಂಬಂಧವಾದ ಹೆಸರುಗಳನ್ನು ನೋಡಿದರೆ ಇವರು ನಿಸ್ಸಂದೇಹವಾಗಿ ದ್ರಾವಿಡ ತಾಂತ್ರಿಕ ಪರಂಪರೆಯ ಪುರೋಹಿತರು ಆಗಿದ್ದು, ಈ ಪೌರೋಹಿತ್ಯಕ್ಕೆ ಸಂಬಂಧಪಟ್ಟ ಮಾಟ, ಮಂತ್ರ, ತಂತ್ರ, ಸಂತಾನ ಸಂಬಂಧವಾದ ತಾಂತ್ರಿಕ ಕರ್ಮಗಳನ್ನು ಮಾಡುವುದರ ಜೊತೆಗೆ ಹಿಂದಿನಿಂದ ಅವರವರ ಕುಟುಂಬ ಜಾತಿಗಳಲ್ಲಿ ಆನುಚಾನವಾಗಿ ರೂಢಿಯಲ್ಲಿದ್ದ ಕುಲಕಸಬುಗಳಾದ ಬಡಗಿತನ, ಕಮ್ಮಾರಿಕೆ, ಅಕ್ಕಸಾಲೆ ಕೆಲಸ ಮಾಡಿಕೊಂಡಿರಬೇಕಷ್ಟೆ. ಬ್ರಾಹ್ಮಣ ಕ್ಷತ್ರಿಯರ ನಿರ್ಲಕ್ಷ್ಯ ಧೋರಣೆ ಮತ್ತು ತಾತ್ಸಾರ ಈ ವಿಶ್ವಕರ್ಮರನ್ನ ಕೆರಳಿಸಿದಂತೆ ತೋರುವುದು. ಇದರ ಫಲವೇ ತಾವು ಬ್ರಾಹ್ಮಣರು ಎನ್ನುವಂತ ಒಂದು ವಾದವನ್ನು ಅವರು ಹೂಡಿದ್ದಾರೆ. ಆದರೆ ಹಳ್ಳಿಗಳಲ್ಲಿ ಈ ರೀತಿ ಹೆಣ್ಣು ದೇವರ ಪೌರೋಹಿತ್ಯ ಅವರಲ್ಲಿ ಇದೆ. ಆಮೇಲೆ ಮಾಟ ಮಂತ್ರ, ತಂತ್ರ, ಯಂತ್ರ ಇಂಥವೆಲ್ಲವೂ ಕೂಡ ಅವರಲ್ಲಿ ಉಂಟು. ಆಮೇಲೆ ಅವರು ಉಪಜೀವನವಾಗಿ, ಯಾಕಂದ್ರೆ ಅದು ಒಂದು ಕಲೆ. ಅದು ಹಿಂದೆ ವೇದ ಕಾಲದಿಂದ ನಾವು ಅದನ್ನು ಗಮನಿಸಿದ್ರೆ ಋಹುಗಳಲ್ಲಿ ಅಥವಾ ತ್ವಷ್ಟಾರನಲ್ಲಿ ಹೇಗೆ ಕಾಣ್ತದೋ ಇವತ್ತು ಈ ಬಡಗಿ, ಅಕ್ಕಸಾಲಿ, ಕಮ್ಮಾರ ಇವರಲ್ಲಿ ಕಾಣ್ತಕ್ಕಂಥದ್ದು ಕೂಡ ಅಷ್ಟೇ. ಅಂದ್ರೆ ಅದು ಒಂದು ಕಡೆ ವೃತ್ತಿ, ಇನ್ನೊಂದು ಕಡೆ ಪೌರೋಹಿತ್ಯ, ಅವೆರಡೂ ಅವರಲ್ಲಿದೆ. ಹಾಗಾಗಿ ಬ್ರಾಹ್ಮಣ ಅನ್ನುವಂಥದ್ದು ಅದು ದ್ರಾವಿಡ ಪಂಥ ಪರಂಪರೆಗೆ ಅಥವಾ ರಾತ್ಯ ಪರಂಪರೆಗೆ ಅನ್ವಯವಾಗದ ಒಂದು ಪದ. ಅದು ವಿಶ್ವಕರ್ಮರು ದ್ರಾವಿಡ ಮೂಲದವರು ಅನ್ನುವುದಾದರೆ ಅಥವಾ ರಾತ್ಯ ಪರಂಪರೆಗೆ ಸೇರಿದವರು ಅನ್ನುವುದಾದರೆ, ನಾವು ಬ್ರಾಹ್ಮಣರು ಅನ್ನುವಂಥ ಅವರ ಒಂದು ವಾದ, ಅವರ ತಾಕೀತು ಏನಿದೆ, ಅವರ ಆಗ್ರಹ ಏನಿದೆ, ಅಥವಾ ಅವರ ಅಪೇಕ್ಷೆ ಏನಿದೆ, ಅದು ಒಂದು ಸಲ್ಲದ ಅಪೇಕ್ಷೆ. ಮತ್ತಿನ್ನು ಚರಿತ್ರೆಯಲ್ಲಿ ಅವರನ್ನ ಬ್ರಾಹ್ಮಣರು ಅಂತ ಕಂಡಿದಾರ ಅಂತ ಅನ್ಲಿಕ್ಕೆ ನಾವು ತಕ್ಷಣವೇ ಉತ್ತರಿಸಬಾರದು. ಇನ್ನೂ ನಾವು ಸಾಕಷ್ಟು ವಿಚಾರವನ್ನ ಮಂಡನೆ ಮಾಡ್ತಾ ಹೋಗಬೇಕಾಗಿದೆ. ಹಾಗಾಗಿ ಇಲ್ಲಿಗೆ 1ನೇ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೇನೆ. ಇನ್ನು 2ನೇ ವಿಡಿಯೋದಲ್ಲಿ ಆಂಗ್ಲ ವಿದ್ವಾಂಸರುಗಳು ಮುಖಾಂತರ ಈ ವೇದೋಪನಿಷತ್ತುಗಳ ಕುರಿತಾದ ಒಂದು ಸರ್ವೆ, ಒಂದು ಸಮೀಕ್ಷೆ ಏನ್ ಮಾಡಿದ್ದಾರೆ, ಅಲ್ಲಿ ಯಾವ್ಯಾವ ಅರ್ಥಗಳು ನಮಗೆ ಲಭ್ಯವಾಗ್ತವೆ ಅನ್ನೋದನ್ನ ತಿಳಿಯುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆದ ನಂತರ ಮತ್ತಿನ್ನು ಬೇರೆ ಬೇರೆ ಆಕಾರಗಳಿಗೆ ನಾನು ಹೋಗ್ತೇನೆ. ವಿಶ್ವಕರ್ಮರಿಗೆ ಸಂಬಂಧಪಟ್ಟ ಆಕಾರಗಳು ಇವೆ, ಇನ್ನು ಬೇರೆ ಬೇರೆ ಆಕಾರಗಳಿವೆ. ಅದನ್ನೆಲ್ಲ ಮಂಡಿಸ್ತಾ ಒಟ್ಟಾರೆ ಒಂದು 5-6 ವಿಡಿಯೋದಲ್ಲಿ ಈ ವಿಚಾರವನ್ನು ನಾನು ಚರ್ಚಿಸ್ತಾ ಇದ್ದೇನೆ. ದಯಮಾಡಿ ಸಹೃದಯರು ಯಾವುದೇ ಬೇಜಾರು ಪಟ್ಕೊಳ್ಳದೆ ಈ ನನ್ನ 5 ವಿಡಿಯೋಗಳನ್ನು ತಾವು ಆಲಿಸ್ತಾ ಇದ್ದೀರಿ ಅಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ತಮಗೆ ನಮಿಸಿ ನನ್ನ ಈ ಮೊದಲ ವಿಡಿಯೋ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.